ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ರಾಘವೇಂದ್ರ ಕೃಪಾಪಾತ್ರಂ ಕೌತಾಳಕ್ಷೇತ್ರವಾಸಿನಂ ನಾನಾ ಗ್ರಂಥ ಪ್ರಣೇತಾರಂ ಗುರು ಜಗನ್ನಾಥಮಹಂ ಭಜೆ ಶ್ರೀ ರಾಘವೇಂದ್ರ ಚಿತ್ತಜ್ಞಂ ಸಾರಮಾತ್ರವದಾವದಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಂ ಭಜೆ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಚಿಂತಾಮಣಿ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮ ತೀರ್ಥಂ ವಂದೇ ಅಭೀಷ್ಟದಂ ರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರ ಯೋಗಿನಂ ಸೇವೆ ಕಾಮಿತಾರ್ಥಪ್ರದಾಯಕಂ ವಂದಾರು ಜನ ಸಂದೋಹ ಮಂದಾರುತ ಸನ್ನಿಭಂ ವೃಂದಾರಕ ಗುರೋ ಪ್ರಖ್ಯಂ ವಂದೇ ವಾದೀಂದ್ರ ದೇಶಿಕಂ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈಃ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಶ್ರೀ ಜಯತೀರ್ಥವಾಕ್ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तೋ ಭವಂತಃ ಸರ್ವ ಏವ ಹಿ ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಭೀಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಮಯಮೇಯಂ ದೇಯಮಾನಾಯ ಗೇಯಂ ಸದಯಮ ಸದಜೇಯಂ ಶ್ರೀ ಸಹಾಯಂ ಭಜೇಹಂ ಏವದಾದಿವಿಧೈರವತಾರೈ ಪಾಲಿತಾ ಕಿಲ ಜನೋಗಮಮಾಗಂ ಸನ್ನಿಧಸ್ಯ ಕಮಲಾಸ್ಯ ನಮಸ್ಯಾಂ ಸ್ವೀಕರುಷ್ಟ್ವರ್ಗೋ ವಂಶವರ್ಗಂ ಸಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅತ್ಯಂತ ಪವಿತ್ರವಾದಂಥ ಕಾಲ ಯಾವ ಕಾಲ ಅಂತಂದರೆ, ಹಿಂದೆ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಯುಗಾದಿ ಹಬ್ಬ ಯಾವಾಗ ಬರುತ್ತೆ, ದೀಪಾವಳಿ ಯಾವಾಗ ಬರುತ್ತೆ, ನವರಾತ್ರಿ ಯಾವಾಗ ಬರುತ್ತೆ ಅಂತ ಇದ್ದ ಜನ ರಾಯರ ಆರಾಧನೆ ಯಾವಾಗ ಬರುತ್ತೆ ಅನ್ನೋ ರೀತಿ ಚಿಂತನೆ ಮಾಡುವಂಥ ಒಂದು ಸಂದರ್ಭ ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಮನೆಗಳಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ರಾಯರ ಆರಾಧನೆ ಸಂಭ್ರಮ ಅಂತಂದರೆ, ಈ ಯುಗವನ್ನು ಕಲಿ ಆಡ್ತಾ ಇದ್ದಾನೆ. ಆದರೆ ನೋಡಿದ್ರೆ ಈ ಯುಗದಲ್ಲಿ ಆ ಕಲಿಯನ್ನು ಬಂಧನೆ ಮಾಡಲಿಕ್ಕೆ ಸನ್ಮಾರ್ಗ ದಾರಿ ತೋರಿಸಿ ಎಲ್ಲರ ಮನಸ್ಸನ್ನು ಹರ್ಷಪಡಿಸಲಿಕ್ಕೆ ಅಂತ ಆ ಭಗವಂತನೇ ಕಲಿಸಿದಂಥ ಒಬ್ಬ ದೊಡ್ಡ ಜ್ಞಾನಿವರ್ಯರು, ದೊಡ್ಡ ಹರಿಭಕ್ತರು ಅಂತಂದರೆ ಅದೇ ಪ್ರಹ್ಲಾದರಾಜರ ಅವತಾರಭೂತರಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು. ಏನು ಆರಾಧನೆ! 354ನೇ ವರ್ಷದ ಆರಾಧನೆ. ನಮಗೆ ನಮ್ಮ ತಂದೆ ಚೆನ್ನಾಗಿ ಗೊತ್ತು, ತಾತ ಗೊತ್ತು, ಮುತ್ತಾತ ಗೊತ್ತು. ಅವ್ರ ತಂದೆ ನಮ್ಮ ತಾತ ಹೇಳಿದರೆ ಗೊತ್ತು, ಅವ್ರ ತಂದೆ ಯಜ್ಞಪ್ಪ ಯಜ್ಞಮ್ಮ ಅಂತ ಹೇಳಿದ್ರು. ನಮ್ಮ 5-6 ತಲೆಮಾರಿ ಹಿಂದಿನವರೇ ಗೊತ್ತಿಲ್ಲ. ಆದರೆ 354 ವರ್ಷ ಆದರೂ ಇವತ್ತಿಗೂ ಅವ್ರನ್ನ ಎಲ್ಲರೂ ಸ್ಮರಣೆ ಮಾಡ್ತಿದ್ದಾರಲ್ಲ ಅಂತಂದರೆ ಅವರಲ್ಲಿ ಎಂಥ ಒಂದು ವಿಶೇಷಣ ಇದೆ, ಅವರಲ್ಲಿ ಪರಮಾತ್ಮನ ಎಂಥ ಸನ್ನಿಧಾನ ಇದೆ ಅಂತ ನಾವು ನೋಡಬೇಕು. ಸರಿ ಆಯಿತು, ಇವ್ರು ಯಾರೋ ಒಬ್ರು ಇದ್ದಾರೆ,
ಅವರಿಂದ ಏನಪ್ಪ ಪ್ರಯೋಜನ ಅಂತಂದರೆ ಕೇಳಿದ್ದೆಲ್ಲ ಕೊಡ್ತಾರಂತೆ. ಹಾಗಾಗಿ ಒಬ್ಬರನ್ನ ಆಶ್ರಯ ಮಾಡೋದು. ಹೇಗೆ ಅಂತಂದರೆ ಹಿಂದಿನ ಕಾಲದಲ್ಲಿ ಒಂದಿತ್ತು, ಭಾಗವತದಲ್ಲೇ ಒಂದು ಕತೆ ಬರುತ್ತೆ. ಯಮದೇವರು ಒಬ್ಬ ರಾಜ ಮೃತನಾಗಿದ್ದಾನೆ, ಜನರನ್ನ ಕೂಡ ಆಳ್ತಾ ಇದ್ದಾರಂತೆ ಹೆಣ ಮುಂದೆ ಇಟ್ಕೊಂಡು. ಯಮದೇವರು ಇನ್ನೂ ಬಾಲಕ ಬಂದು ಅಂದ್ರಂತೆ, ಏನಕ್ಕೆ ಅಳ್ತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಆ ಜನ ಅಂದ್ರಂತೆ, ಇಷ್ಟು ದಿನ ನೀವು ನೋಡ್ಕೋತಿದ್ದ, ಇನ್ಯಾರು ನಮ್ಮನ್ನು ನೋಡ್ಕೋತಾ ಇದೆ ಅಂದ್ರೆ ಅರ್ಥ ಏನು, ನಮ್ಮ ಪ್ರಯೋಜನಕ್ಕೆ ಒಬ್ಬ ಬೇಕಷ್ಟೇ, ಆ ಜೀವಿಗೆ ವ್ಯಾಲ್ಯೂ ಅಲ್ಲ, ಒಬ್ಬರಿಂದ ನಮಗೆ ಬೇಕು, ಹಾಗಾಗಿ ನಮಗೆ ದುಃಖ ಅಂತ ಅಂದರು. ಆ ರೀತಿಯಲ್ಲಿ ಏನೋ ಒಂದು ಕೊಡ್ತಾರೆ ಅಂತ ಆಶ್ರಯ ಮಾಡೋದಲ್ಲ. ಲೋಕದಲ್ಲಿ ಬೇಕಾದಷ್ಟು ಜನ ಗುರುಗಳಿದ್ದಾರೆ. ಮಧ್ವಾಚಾರ್ಯರ ಪರಂಪರೆಯಲ್ಲಿ 27 ಮಠಗಳಿದೆ. 27 ಮಠಗಳಲ್ಲಿ 50 ಜನ ಸನ್ಯಾಸಿಗಳು ಆಗೋಗಿದ್ರು 1000 ಜನ ಯತಿಗಳಿದ್ದಾರೆ. 1000 ಜನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ. ಯಾಕಂತ ವಿಶೇಷಣ ನೋಡಿ, ನಾವು ಯೋಚನೆ ಮಾಡಲಿಕ್ಕೆ ಆಗಲ್ಲ. ಎಷ್ಟೋ ಬೃಂದಾವನಗಳಿದೆ. ಇವತ್ತು ಮಠಗಳಲ್ಲಿ ಒಂದು 100 ಮಠ ಅಂತ ಅನ್ಕೊಳ್ಳಿ, ಒಂದು 100 ರಾಯರ ಮಠದಲ್ಲಿ ರಾಯರ ಬೃಂದಾವನಕ್ಕೆ 100 ಕವಚ ಇದೆ, ಬೆಳ್ಳಿ ಕವಚ ಇದೆ. ಆದರೆ ಎಷ್ಟೋ ಮೂಲ ಬೃಂದಾವನ ಒಬ್ಬ ಯತಿಗಳಿಗೆ ಉಡಿಸ್ಲಿಕ್ಕೆ ಒಂದು ಪಂಚೆ ಇಲ್ಲ. ಇದು ಇವತ್ತು ಸತ್ಯ, ಇವತ್ತಿನ ವಾಸ್ತವ. ಏನಂತ ವಿಶೇಷಣ ಮಾಡಿಸ್ತಾರೆ ಅಂತ ಅರ್ಥ, ಆಗ್ತಿದೆ ಅಂತ ಅರ್ಥ. ಆ ರೀತಿಯಲ್ಲಿ ಅಂತ ವೈಭವ ಎಲ್ಲಿಂದ ಬರ್ತಿದೆ ಅಂತಂದ್ರೆ ಆ ರಾಯರಿಂದ ಬರ್ತಿದೆ. ಯಾಕೆ ರಾಯರಿಂದ ಬರ್ತಾ ಇದೆ? ಜಲಜನಾಭನು 4 ರೂಪದಿಂದಿವರಲ್ಲಿ ಸಿಲುಕಿ ಪೂಜೆಯ ಗೊಂಬನೋ ಸತತ ಮೋಕ್ಷದಾತ ನೋಡಲೇ ಮನವೇ ಕೊಂಡಾಡು ಗುರುಗಳ ಪಾದ ಈಡಿಲ್ಲವೋ ಪುಣ್ಯಕ್ಕೆ. ಪುಣ್ಯ ಎಷ್ಟು ಬರುತ್ತೆ ಇವ್ರ ಪಾದ ಹಿಡಿದ್ರೆ ಅಂತಂದ್ರೆ ಅದಕ್ಕೆ ಈಡಿಲ್ಲ, ಕೊನೆ ಇರುವಂತೆ. ಯಾಕಿಂತ ವೈಭವ ಅಂತಂದ್ರೆ ಜಲಜನಾಭ, ಆ ಪರಮಾತ್ಮ ಇವ್ರ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇವ್ರ ಭಕ್ತಿ ಎಂಬ ಹಗ್ಗಕ್ಕೆ ಒಳಗೆ ಸಿಕ್ಕಾಕೊಂಡು ಅಲ್ಲಿ ವೈಕುಂಠಕ್ಕಿಂತ ಮಿಗಿಲಾಗಿ ಇಲ್ಲಿ ಆನಂದ ಇದೆಯಂತೆ ರಾಯರ ಬೃಂದಾವನದಲ್ಲಿ. ರಾಯರಲ್ಲಿ ಅಷ್ಟು ಆನಂದ ಇದೆಯಂತೆ, ಅದಕ್ಕೆ ಇಲ್ಲಿ ಬಂದ್ಬಿಟ್ಟ ಪರಮಾತ್ಮ. ಇವರಲ್ಲೇ ವಾಸ ಮಾಡಿ ಇಲ್ಲಿಂದಲೇ ನಾನೆಲ್ಲರಿಗೂ ಅನುಗ್ರಹ ಮಾಡೋಣ ಅಂತ ಬಂದ ಅಂತ ಹರಿದಾಸ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಪ್ರಭುಗಳು. ಸರಿ, ಇವ್ರು ಸೇವೆ ಮಾಡೋಣ, ಯಾವುದೋ ಒಂದು ಅನುಗ್ರಹ ಪಡೆಯೋಣ. ಯಾರೋ ಒಂದು ಇವರೊಬ್ಬರೇ ಏನಕ್ಕೆ, ಇನ್ನು ಯಾರ್ಯಾರೋ ಬೇರೆ ಗುರುಗಳೆಲ್ಲ ಇದ್ದಾರಪ್ಪ, ಮಹಾರಾಷ್ಟ್ರಕ್ಕೆ ಹೋಗಿ, ಡೆಲ್ಲಿಗೆ ಹೋಗಿ, ಗುಜರಾತ್ಗೆ ಹೋಗಿ, ಅಲ್ಲೆಲ್ಲ ಇನ್ನು ಜೋರ್ ಬಾಬಾ ಅವರು ಇವರೆಲ್ಲ ಇದ್ದಾರೆ, ಅಲ್ಲೇ ಹೋಗಿ ಅವರೆಲ್ಲ ಯಾವುದೋ ಒಂದು ಪವಾಡದಿಂದ ಏನೋ ಒಂದು ಮಾಡ್ಬೋದು, ಆದರೆ ಜ್ಞಾನ ಅನ್ನೋದಿಲ್ಲ. ಗಂಗೆ ಸ್ನಾನ ಮಾಡ್ತೀವಿ, ಗಂಗೆ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಯಿತು, ಆದರೆ ಜ್ಞಾನ ಬಂತ? ಮಧ್ವಾಚಾರ್ಯ ಹೇಳ್ತಾರೆ, ಅಜ್ಞಾನ ನಿವೃತ್ತಿ ಆಗಬೇಕು, ಜ್ಞಾನ ಪ್ರಾಪ್ತಿ ಆಗಬೇಕು. ಅಜ್ಞಾನನೂ ಹೋಗಬೇಕು, ಮನೆ ಮಠ ಪೇಂಟು ಆಗಬೇಕು. ಯಾವಾಗ ಅಂತಂದರೆ ಗಲೀಜು ಹೋದಾಗ. ಗಲೀಜು ಮೇಲೆ ಮಾಡಲಿಕ್ಕಾಗುತ್ತಾ? ಗಲೀಜು ಹೋಗಬೇಕು, ಶುದ್ಧನೂ ಆಗಬೇಕು. ಹಾಗೆ ನಾವು ಗಂಗೆ ಸ್ನಾನ ಮಾಡಿದ್ರೆ ಶುದ್ಧರಾಗ್ತೀವಿ, ಆದರೆ ಜ್ಞಾನ ಅನ್ನೋದು ಬರಲ್ಲ. ಆದರೆ ಇವರ ಪಾದವೆಂಬ ಗಂಗೆಯಲ್ಲಿ ನಾವು ಮುಳುಗಿದಾಗ ಪಾಪವೂ ಕಳೆಯುತ್ತಂತೆ, ಜ್ಞಾನವೂ ಬರುತ್ತೆ. ಅದಕ್ಕೆ ರಾಯರನ್ನು ನೀಡಬೇಕು. ಬೇರೆಯವರು ಜ್ಞಾನವನ್ನು ಕೊಡಲ್ಲ. ಇದೇ ಜನ್ಮ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಇದೇ ಜನ್ಮ ಬರುತ್ತೆ, ಇದೇ ದಪ್ಪ ಅಕ್ಷತೆಯಂಗದಲ್ಲೇ ಹುಡ್ತೀವಿ ಅಂತ. ಶಿರಡಿಲೇ ಹುಡ್ತೀವೋ ಶೃಂಗೇರಿಯಲ್ಲೇ ಹುಡ್ತೀವೋ ಯಾರಿಗೆ ಗೊತ್ತು? ಸಿಕ್ಕದಾಗ ಉಪಯೋಗಿಸ್ಕೋಬೇಕು. ಹಾಗಾಗಿ ಅಂಥ ಮಹಾ ದೊಡ್ಡ ಗುರುಗಳು ರಾಘವೇಂದ್ರ ಪ್ರಭುಗಳ ಆರಾಧನಾ ಮಹೋತ್ಸವ ಎಲ್ಲ ಕಡೆಯಲ್ಲೂ ಕೂಡ ರಾಯರ ವಿಶೇಷ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡಬೇಕು ಅಂತ ಹೇಳುವಾಗ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ, ದೊಡ್ಡವರನ್ನು ಸ್ತೋತ್ರ ಮಾಡಿದ್ರೆ, ಅವರನ್ನು ಕೊಂಡಾಡಿದ್ರೆ, ಅವರ ಸ್ಮರಣೆ ಮಾಡಿದ್ರೆ ಅವನಿಗಿಂತ ದೊಡ್ಡವನಾದ ಪರಮಾತ್ಮನಿಗೆ ಪ್ರೀತಿ ಆಗುತ್ತಂತೆ. ಪರಮಾತ್ಮ ಹೇಳ್ತಾನಂತೆ, ನನ್ನ ಭಕ್ತರನ್ನು ಸ್ತೋತ್ರ ಮಾಡ್ತಿದ್ದಾರೆ, ಹಾಗಾಗಿ ನಾನು ಅನುಗ್ರಹ ಮಾಡೋಣ ಅಂತ. ರಾಘವೇಂದ್ರ ವಿಜಯಕಾರನೇ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, 2 ಫಲ ಅಂತ. ರಾಯರ ಪಾದ 2 ಕಾಮಧೇನು, 2 ಕಲ್ಪವೃಕ್ಷಗಳಂತೆ. ಎಲ್ಲರೂ ಕೇಳಿದ್ರು, ಯಾಕೆ 2 ಪಾದ ಕಲ್ಪವೃಕ್ಷ? 1 ಕಲ್ಪವೃಕ್ಷ ಇದ್ದರೆ ಸಾಕು.
ಒಂದು ಫಲ ಕೊಟ್ಟರೆ ಸಾಕು. ಯಾಕೆ ಎರಡು ಕಲ್ಪವೃಕ್ಷ ಅಂತಂದರೆ, ಎರಡು ಏನಕ್ಕೆ ಅಂತಂದರೆ ಪುಣ್ಯವನ್ನು ಕೊಡುತ್ತಂತೆ, ರಾಯರ ಪ್ರೀತಿಗೂ ಪಾತ್ರರಾಗ್ತಿರುತ್ತೆ. ಹಾಗಾದರೆ ರಾಯರ ಪ್ರೀತಿಗೆ ಪಾತ್ರರಾಗೋದೇ ಬೇರೆ, ಪುಣ್ಯ ಗಳಿಸೋದೇ ಬೇರೆನಾ ಅಂದರೆ ಹೌದು ಅಂತ. ರಾಯರ ಪ್ರೀತಿ ಪಾತ್ರರಾಗೋದು ಅಂತಂದರೆ ಪರಮಾತ್ಮನ ಒಳಗೆ ಬೆಳೆಯುವಂಥದ್ದು. ರಾಯರಿಂದ ಪುಣ್ಯ ಗಳಿಸೋದು ಅಂತಂದರೆ ಈ ಭೋಗಕ್ಕೆ ಏನು ಬೇಕೋ ಅದನ್ನು ಕೂಡ ಕೊಡ್ತಾರೆ, ಆದರೆ ಅದು ರಾಯರ ಪ್ರೀತಿ ಆಗೋದು ಅಂತಲ್ಲ. ರಾಯರ ಹತ್ರ ಹೋಗಿ ಕಾರ್ ಕೊಡಿ ಸ್ವಾಮಿ ಕಾರ್ ಕೊಡ್ತಾರೆ, ಅದು ರಾಯರ ಪ್ರೀತಿಯಾಗಿರುವಂಥ ಕಾರ್ಯ ಅಲ್ಲ. ರಾಯರ ಪ್ರೀತಿಯಾಗಿರುವಂಥ ಕಾರ್ಯ ಯಾವುದು ಅಂತಂದರೆ ಭಗವಂತನಿಗೆ ಪ್ರೀತಿಕರವಾಗಿರ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದಾಗ ಅದು ರಾಯರ ಪ್ರೀತಿಯಾಗುತ್ತೆ. ಹಾಗಾಗಿ ಒಂದು ವಾರಗಳ ಕಾಲ ರಾಯರ ಆ ಜೀವನ ಚರ್ಯೆಯನ್ನು, ಅವರ ವಿಚಾರಧಾರೆಗಳನ್ನು, ಅವರ ಮಹಾತ್ಮೆಯನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಆ ರಾಯರ ಅಂತರ್ಯಾಮಿ ಆಗಿರ್ತಕ್ಕಂಥ ವಿಘ್ನೇಶ್ವರಂತರ್ಯಾಮಿ ಭಾರತೀಯ ಪ್ರಾಣಾಂತರ ವಿಶ್ವಂಬರ ಮೂರ್ತಿಯ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರು, ಸೀತಾಪತಿ ಮೂಲರಾಮಚಂದ್ರ ದೇವರು ಇಲ್ಲಿ ನೆಲೆಸಿ ಎಲ್ಲರನ್ನು ಅನುಗ್ರಹ ಮಾಡ್ತಿರ್ತಕ್ಕಂಥ ಗೋಪಾಲಕೃಷ್ಣ ದೇವರು ನಿರ್ವಿಘ್ನತೆಯಿಂದ ಈ ಕಾರ್ಯವನ್ನು ನಡೆಸಿ ನಮಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ವಿಜಯ ಅಂತ ಗ್ರಂಥ. ಏನಿದು ರಾಘವೇಂದ್ರ ವಿಜಯ ಅಂತಂದರೆ ರಾಯರ ಜೀವನವನ್ನು ಹೇಳ್ತಿರ್ತಕ್ಕಂಥ ಗ್ರಂಥ. ಇದನ್ನು ಯಾರು ರಚನೆ ಮಾಡಿದ್ದು ಅಂತಂದರೆ ರಾಯರಿಂದ ಪಾಠ ಕೇಳಿ ರಾಯರ ದಿನಚರಿಯನ್ನು ನೋಡ್ತಿದ್ದಂಥ ವ್ಯಕ್ತಿನೇ. ರಾಯರು ಯಾವಾಗ ವೃಂದಾವನಸ್ಥರಾದ್ಮೇಲೆ ರಚನೆ ಮಾಡಿದ್ದಲ್ಲ, ರಾಯರು ಇರುವಾಗಲೇ ಬರೆದಿದ್ದ ಗ್ರಂಥ. ರಾಯರು ಇರುವಾಗಲೇ ಬರೆದು ರಾಯರಿಗೆ ತೋರಿಸಿ ರಾಯರಿಂದ ಸಮ್ಮತಿಯನ್ನು ಪಡೆದಂಥವ್ರು ಯಾರವರು ಅಂತಂದರೆ ಈ ಗ್ರಂಥವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಮಹಾಕವಿ ಶ್ರೀಮನ್ ನಾರಾಯಣ ಪಂಡಿತಾಚಾರ್ಯ, ನಾರಾಯಣಾಚಾರ್ಯರು ಅಂತ. ಯಾರು ನಾರಾಯಣಾಚಾರ್ಯರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಅಕ್ಕ ಗೋಪಿಕಾಂಬ ಅಂತಿದ್ಲು. ಆ ಗೋಪಿಕಾಂಬಳ ಮಗ ಅಂದರೆ ರಾಯರು ಪೂರ್ವಾಶ್ರಮದಲ್ಲಿ ಅಧ್ಯಯನ ಮಾಡಿದ್ದು ಲಕ್ಷ್ಮೀ ನರಸಿಂಹಾಚಾರ್ಯ ಅಂತ, ಅಂದರೆ ಅವರ ಭಾವ, ಅವರ ಸೋದರ ಅಳಿಯನೇ ಇದನ್ನು ರಚನೆ ಮಾಡಿದ್ದಾರೆ. ರಾಯರನ್ನು ವಿಶೇಷವಾಗಿ ಕಂಡು ರಾಯರ ಹತ್ರನೇ ಪಾಠ ಹೇಳಿಸ್ಕೊಂಡು ಈ ಗ್ರಂಥವನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಮಹಾಕಾವ್ಯ ಅಂತ ಕರೆದಿದ್ದಾರೆ. ಇದನ್ನು ಯಾವುದೋ ಗದ್ಯ ರೂಪದಲ್ಲೋ ಕಥೆ ರೂಪದಲ್ಲೋ ಬರೀಲಿಲ್ಲಂತೆ, ಕಾವ್ಯ ಪ್ರಕಾರದಲ್ಲಿ ತುಂಬ ಚೆನ್ನಾಗಿ ಬರೆದು ಅವ್ರಿಗೆ ಅನ್ನಿಸ್ತು ರಾಯರ ಜೀವನ ಚರಿತ್ರೆ ಬರಿಬೇಕು ಅಂಥೇಳಿ 16 ಸರ್ಗ ಬರೆದ್ರಂತೆ. 16 ಸರ್ಗ ಬರೆದು ರಾಯರ ಹತ್ರ ತಗೊಂಡು ಒಪ್ಸೋದಂತೆ. ಪ್ರಭು, ನೀವು ಇದನ್ನು ಒಮ್ಮೆ ಮುಟ್ಟುಬಿಡಿ, ನೀವು ಒಮ್ಮೆ ನೋಡಿ, ಈ ರೀತಿ ಬರೆದಿದ್ದೀನಿ, ನೀವು ಇದನ್ನು ಸ್ವೀಕಾರ ಮಾಡಬೇಕು. ರಾಯರು ತೆಗೆದು ನೋಡಿದ್ರು, 16 ಸರ್ಗನೂ ಓದಿದ್ರು. ಬಹಳ ಸಂತೋಷ ಆಯಿತು. ನಾವು ನಮ್ಮ ಬಗ್ಗೆ ಯಾರು ಹೊಗಳ್ತಾರೆ ಅಂತಂದರೆ ಕಿವಿ ಎಷ್ಟರ ಮಟ್ಟಕ್ಕೆ ಅರಳುತ್ತೆ ಅಂತಂದರೆ ಕೆಪ್ಪಾಗಿದ್ರು ಕೂಡ ಕೇಳಿಸುತ್ತೆ. ಆದರೆ ರಾಯರು ಅವ್ರಿಗೆ ಹೊಗಳಿಸ್ಕೊಳ್ಳೋಕ್ಕೆ ಸಂತೋಷ ಪಟ್ರ ಅಂತಂದರೆ ಅವ್ರನ್ನ ಹೊಗಳಿಸ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಅದರಲ್ಲಿ ನೋಡ್ತಾರೆ, ಅದರಲ್ಲಿ ಮಧ್ವಾಚಾರ್ಯರನ್ನ, ಹಂಸನಾಮಕ ಪರಮಾತ್ಮನನ್ನು, ಅವರಿಗಿಂತ ಹಿರಿಯ ಗುರುಗಳನ್ನು, ಪರಮಾತ್ಮನನ್ನೆಲ್ಲ ಸ್ತೋತ್ರ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂತೋಷಪಟ್ಟರು. ಆಮೇಲೆ ಹೇಳಿದಂತೆ 16 ಸರ್ಗ ಬರೆದಿದ್ದೀರಾ, ಭಾಳ ಚೆನ್ನಾಗಿದೆ, ಆದರೆ ನಮ್ಮ ಪರಮಗುರುಗಳಾದ ಮಧ್ವಾಚಾರ್ಯರದು ಕೂಡ ಸುಮಧ್ವ ವಿಜಯ 16 ಸರ್ಗ ಇದೆ. ನಮ್ಮ ಗುರುಗಳ ಯೋಗ್ಯತೆಗೆ ಸಮವಾಗಿ ನಾವು ಬಂದಕ್ಕೆ ಸಾಧ್ಯ ಇಲ್ಲ ಯಾವತ್ತು ಅಂತೇಳಿ 6 ಸರ್ಗವನ್ನು ಪಕ್ಕಕ್ಕಿಟ್ಟು 10 ಸರ್ಗ ಮಾತ್ರ ಇರಲಿ ಅಂತಂದ್ರೆ, ಆ 6 ಸರ್ಗ ಏನಾದ್ರು ಸಿಕ್ಕಿದ್ರೆ ನಮಗೆ ಅದರಲ್ಲಿ ಇನ್ನೂ ಎಂತೆಂಥ ವಿಚಾರ ಇತ್ತು ರಾಯರದು ಅವ್ರಿಗೆ ಸಂಬಂಧಪಟ್ಟಿದ್ದು ಯಾವುದು ಬೇಡ ಅಂತ ತೆಗೆದಿರಿಸಿಬಿಟ್ಟು ಕೆಲವಾರು 10 ಸರ್ಗ ಮಾತ್ರ ಕೊಟ್ಟರು, ಇಷ್ಟು ಸಾಕು ಅಂತ. ಸರಿ ಆಯಿತು. ಈ ಕಾವ್ಯವನ್ನು ಪ್ರಾರಂಭ ಮಾಡುವಾಗ ಹೇಳ್ತಾ ಇದ್ದಾರೆ, ಶ್ರೀಮನ್ ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಕಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೆ. ಈ ಗ್ರಂಥವನ್ನು ನಿರ್ಮಾಣ ಮಾಡೋ ಕಾಲಕ್ಕೆ ಹೇಳ್ತಾ ಇದ್ದಾರೆ, ನರಸಿಂಹದೇವರ ಉಗುರು ನನ್ನನ್ನು ಕಾಪಾಡಲಿ. ಇದೇನಪ್ಪ ವಿಚಿತ್ರ, ನರಸಿಂಹದೇವರು ಉಗುರನ್ನು ಸ್ತೋತ್ರ ಮಾಡಲ್ಲ. ಮಧ್ವಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಮಧ್ವಾಚಾರ್ಯ ಇಬ್ಬರದ್ದು ಸಮಾಗಮ ಆಗಿದೆ. ಮಧ್ವಾಚಾರ್ಯ ಹೇಳಿದರು, ನೈವೇದ್ಯ ಕಾಲದಲ್ಲಿ ನಾವು ಕೋಣೆ ಒಳಗಡೆ ಇರ್ತೀವಿ, ಪರಮಾತ್ಮನಿಗೆ ನಿವೇದನೆ ಮಾಡ್ತಿರ್ತೀವಿ, ಯಾರು ನೋಡ್ಕೊಳ್ದು, ಹೊರಗಡೆ ಇರಬೇಕು, ಬಾಗಿಲನ್ನು ಹಾಕಬೇಕು, ಯಾವಾಗ ಘಂಟಾನಾದ ಮಾಡ್ತೀವಿ ಆಗ ಬಾಗಿಲು ತೆಗೀರಿ. ಸರಿ ಆಯಿತು. ಕಾದರು 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 ಎಷ್ಟೊತ್ತಾದರೂ ತೆಗೀಲಿಲ್ಲ, ಘಂಟಾನಾದ ಬರಲಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯ ಏನು ಮಾಡಿದ್ರು, ಮಧ್ವಾಚಾರ್ಯಗೆ ಏನಾದರೂ ನಿದ್ದೆ ಬಂತೋ ಅಥವಾ ಅವರೇನಾದರೂ ಭಿಕ್ಷಾ ಸ್ವೀಕಾರ ಮಾಡಲಿಕ್ಕೆ ಕೂತ್ಬಿಟ್ರೋ
ಏನು ಕಥೆನೋ ನಾವು ಮಾಡ್ತೀವಲ್ಲ, ಏಕಾದಶಿ ಜಾಗರಣೆ ಮಾಡ್ತಿರ್ತೀವಿ, ಯಾರೋ ಒಂದು ನಿಮಿಷ ಒಳಗೆ ಹೋಗ್ತೀವಿ ಅಂತ ಹೋಗ್ತಾರೆ, ಒಳಗೋಗಿ ನೋಡಿದ್ರೆ ಯಾಕೆ ಅಂದರೆ ನಿದ್ದೆ ಬರಬಾರ್ದಲ್ಲ ಅಂತ. ಲೋಕದಲ್ಲಿ ಇಂಥ ರೀತಿ ಏಕಾದಶಿ ಜಾಗರಣೆ ನಮ್ಮ ಮನೆ ಬರ ಆ ರೀತಿಯಲ್ಲಿ ಏನಾದ್ರು ಮಾಡ್ತಿದ್ದಾರ ಅಂತ ತೆಗೆದು ನೋಡಿದ್ರೆ ಹನುಮಂತನಾಗಿ ರಾಮದೇವರನ್ನು ಪೂಜೆ ಮಾಡ್ತಾ ಇದ್ದಾರೆ, ಭೀಮಸೇನನಾಗಿ ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದಾರೆ, ಮಧ್ವಾಚಾರ್ಯರಾಗಿ ವೇದವ್ಯಾಸ ದೇವರು ಪೂಜೆ ಮಾಡ್ತಾರೆ. ಅದನ್ನ ನೋಡಿದ ತಕ್ಷಣ ಬಂತಂತೆ ಶ್ರೀಮದ್ ವಿಶ್ವನಿಷ್ಠ ಅತಿ ಗುಣಗುರು ತಮ ಶ್ರೀಮದಾನಂದ ತೀರ್ಥ ಕೂತ್ಕೊಂಡು ಬರ್ದಿದ್ದಲ್ಲ, ಉತ್ಕಂಠ ಕುಂಟಕೋಲ ತಕ್ಷಣ ಬಂದಿದ್ದು. ಅದಕ್ಕೆ ನಮ್ಮಲ್ಲಿ ಉಪನಯನ ಮಾಡಿದ ತಕ್ಷಣ ಏನು ಮಾಡ್ತೀವಿ, ವೇದಾಧ್ಯಯನ ಅಂತ ಮಾಡ್ತೀವಿ. ಆದರೆ ನಮ್ಮಲ್ಲಿ ಉಪನಯನ ಆಗಿದ ತಕ್ಷಣ ವಾಯುಸ್ತುತಿಯನ್ನು ಕಲಿಸ್ತೀವಿ. ಯಾಕೆ ಅಂತಂದ್ರೆ ವೇದಕ್ಕೆ ಸಮ. ವೇದವನ್ನು ಯಾರು ಪ್ರಯತ್ನಪೂರ್ವಕ ಬರೆದಿದ್ದಲ್ಲ, ಅದು ಅಪೌರುಷೇಯ ಬಂದಿದ್ದು. ಇದು ಹೊಟ್ಟೆ ಪ್ರಯತ್ನ ಇಲ್ಲ ಬಂದಿದ್ದು, ಇದು ವೇದಕ್ಕೆ ಸಮವಾಗಿರ್ತಕ್ಕಂಥದ್ದು ಅಂತ ಮಹಾತ್ಮ ವಾಯುಸ್ತುತಿಗೆ. ಆ ರೀತಿಯೇ ಆ ಮಧ್ವಾಚಾರ್ಯರನ್ನ ಕೊಂಡಾಡಿದಾಗ ಮಧ್ವಾಚಾರ್ಯರು ಬರೀ ನಮ್ಮನ್ನು ಸ್ತೋತ್ರ ಮಾಡಿದ್ದೀರಾ, ಇದಕ್ಕೆ ಬೇಡ ಒಂದು ಕೆಲಸ ಮಾಡ್ತೀನಿ, ನರಸಿಂಹ ನಖಸ್ತುತಿ ಮಾಡಿಕೊಡ್ತೀನಿ. ಅಲ್ಲಿ ನರಸಿಂಹದೇವರ ಉಗ್ರನ್ನೇ ವರ್ಣನೆ ಮಾಡಿದ್ರು. ಪ್ರತ್ಯೇಕ ವಜ್ರಾಯಿತ ಅಂತ ಆ ಹಿರಣ್ಯಕಶಿಪು ಕೇಳಿದ್ನಂತೆ, ಹಗಲಲ್ಲಿ ಸಾವು ಬೇಡ, ಇರಳಲ್ಲಿ ಸಾವು ಬೇಡ, ಮನೆ ಒಳಗೆ ಬೇಡ, ಹೊರಗೆ ಬೇಡ, ಯಾವ ಆಯುಧಗಳು ಬೇಡ. ಅದಕ್ಕೆ ನರಸಿಂಹದೇವರು ಅವನನ್ನು ಬಗೆಯಕ್ಕಿಂತ 15 ದಿನದ ಮುಂಚೆ ಊರು ಕಟ್ ಮಾಡೋದು ಬಿಟ್ಬಿಟ್ಟು ಪೂರ್ತಿ ದೊಡ್ಡದಾಯ್ತಂತೆ. ಯಾಕೆ ಅಂತಂದರೆ ಅವನನ್ನು ಬಗೆಯುವಾಗ ಅಂದ್ರಂತೆ, ಇದು ನೋಡು, ಇದು ಯಾವ ಆಯುಧ ಅಲ್ವಾ, ಇದು ಯಾರು ನಿರ್ಮಾಣ ಮಾಡಿದ್ದ ಆಯುಧ ಅಲ್ಲ ಅಂತ ಬಗೆದ್ರಂತೆ. ಬಗೆದು ಆ ಕರಳನ್ನು ಮಾಲೆ ಹಾಕ್ಕೊಂಡ ಮೇಲೆ ಸುಮ್ಮನಿರಲಿಲ್ಲ, ಇನ್ನೂ ತೆಗಿತಾ ಇದ್ದಾರಂತೆ. ಬ್ರಹ್ಮಾದಿ ದೇವತೆಗಳು ನೋಡ್ತಿದ್ದಾರಂತೆ, ಅವನು ಸತ್ತೋಗಿದ್ದಾನೆ, ಇನ್ನೂ ಏನು ತೆಗಿತಾ ಇದ್ದಾರೆ ಅಂತ ಹೇಳುವಾಗ ಎಲ್ಲರೂ ಜ್ಞಾನಿಗಳು ಹೇಳ್ತಾರೆ, ಯಾಕೆ ತೆಗಿತಿದ್ದ ಅಂತಂದರೆ ಇಂಥ ಪ್ರಹ್ಲಾದನಾದರೂ ಹಿರಣ್ಯಕಶಿಪು ಹೊಟ್ಟೆಯಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೋ ಅಂತ ನೋಡ್ತಿದ್ದ, ಆ ರೀತಿ ಹೊಟ್ಟೆ ಬಗಿತಿದ್ದ. ಹಾಗಾಗಿ ಇಲ್ಲೂ ಅಷ್ಟೇ ಅಂತ ನರಸಿಂಹದೇವರ ನಖ ಉಗುರು ನನ್ನನ್ನು ಕಾಪಾಡಲಿ. ಉಗುರು ಏನ್ರಿ ಕಾಪಾಡುತ್ತೆ? ಉಗುರು ಅನ್ನೋದು ಮನುಷ್ಯರಿಗೆ ಎಷ್ಟು ದಾರಿದ್ರ್ಯ ಅಂತಂದರೆ ಅದನ್ನು ಕತ್ತರಿಸಿ ಮನೆಯೊಳಗೆ ಬೆದ್ದಿದ್ರೆ ಅದು ಅನಿಷ್ಟ ಅಂತ. ನಮ್ಮ ಕೂದಲು ಎಲ್ಲಿ ಬಾಚ್ಕೋಬೇಕು ಅಂತಂದರೆ ಮನೆಯಿಂದ ಹೊರಗಡೆ ಹೋಗಿ ಬಾಚ್ಕೋಬೇಕು. ಹಿಂದಿನ ಕಾಲದಲ್ಲಿ ಸಾಯಂಕಾಲದ ಹೊತ್ತು ಮನೆಯಿಂದ ಹೊರಗಡೆ ಹೋಗಿ ಬಾಚ್ಕೊಂಡು ಹೋಗ್ತೀವಿ. ಯಾಕೆ ಅಂತಂದರೆ ಆ ಕೂದಲು ನೆಲದ ಮೇಲೆ ಬೀಳಬಾರ್ದು. ನೆಲದಲ್ಲಿ ಲಕ್ಷ್ಮೀದೇವಿ ನೆಲವನ್ನು ನೋಡ್ತಾಳೆ ಮನೆಗೆ ಬಂದಾಗ. ನೆಲ ಬಂದು ನೋಡ್ತಾಳೆ, ನೆಲ ನೋಡಿದ್ಮೇಲೆ ಎಲ್ಲಿ ನೋಡ್ತಾಳೆ ಅಂತಂದರೆ ಮನೆ ಕಾರ್ನರ್ ನೋಡ್ತಾಳೆ. ಕಸ ನೆಲದ ಮೇಲೆ ಇದೆಯಾ ಅಲ್ಲಿದೆಯಾ ಅಂತ. ಮನೆ ನೆಲದ ಮೇಲೆ ಕೂದಲು, ಉಗುರು, ಕಸ, ಮನೆ ನಾವೆಲ್ಲ ಏನು ಮಾಡ್ತೀವಿ, ಕಸ ಗುಡಿಸ್ಬಿಟ್ಟು ಎತ್ತಬಾರ್ದು ಅಂತ ಮೂಲೆಗೆ ಹಾಕಿರ್ತೀವಲ್ಲ, ಆ ಮೂಲೆ ನೋಡ್ತಾಳೆ ಅಂತ. ಇಲ್ಲಿದೆಯಾ, ಸರಿ ಹಂಗಂದ್ರೆ ನಮ್ಮ ಅಕ್ಕ ಬರ್ತಾಳೆ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ. ಹಾಗೆ ಮನುಷ್ಯರಲ್ಲಿ ಅಷ್ಟು ಅನಿಷ್ಟವಾಗಿರ್ತಕ್ಕಂಥದ್ದು ಆ ಉಗುರು, ಕೂದಲು. ಆದರೆ ಪರಮಾತ್ಮನಿಗೆ ಅನಿಷ್ಟನ ಅಂತಂದರೆ ಪರಮಾತ್ಮನ ಉಗುರಲ್ಲಿ ಎಷ್ಟು ಗುಣ ಇದೆಯೋ ಪರಮಾತ್ಮನ ಕಣ್ಣಲ್ಲಿ ಅಷ್ಟು ಗುಣ ಇದೆ, ಪರಮಾತ್ಮನ ಕೇಶದಲ್ಲಿ ಎಷ್ಟು ಗುಣ ಇದೆಯೋ ಪರಮಾತ್ಮನ ಹಸ್ತದಲ್ಲಿ ಗುಣ ಇದೆ. ಪರಮಾತ್ಮನ ಯಾವ ಅವಯವಗಳಲ್ಲೂ ಕೂಡ ಭೇದ ಇಲ್ಲ ಅಂತ ಹೇಳ್ತಾರೆ. ಅವನು ಕಣಕಣದಲ್ಲೂ ಕೂಡ ಪರಿಪೂರ್ಣನಾಗಿದ್ದಾನೆ ಅಂತ ನರಸಿಂಹದೇವರ ನಖ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ವಸ್ತುಂ ಸ್ತುತಂ ಸ್ವರಸ್ತೋಮೈ ಅಸ್ತು ಶಸ್ತಂ ಮಯಾ ಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕಮಿಶ್ರುತಂ. ಅದಾದಮೇಲೆ ಅವರು ಉಪಾಸ್ಯ ದೇವರು ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನವನೀತ ಚೋರನಾದ ಕೃಷ್ಣನೇ, ಜಗದೊಡೆಯನೇ, ಲಕ್ಷ್ಮಿಯಿಂದ ಸ್ತುತಿಸಲ್ಪಟ್ಟಂಥ ಆ ಬೆಣ್ಣೆಯನ್ನು ಇಟ್ಟುಕೊಂಡು ಉದ್ಧಾರ ಮಾಡ್ತಿರ್ತಕ್ಕಂಥ ಕೃಷ್ಣನೇ, ನಾನು ಈ ಗ್ರಂಥವನ್ನು ಬರಿತಾ ಇದ್ದೀನಿ, ನಿರ್ವಿಘ್ನತೆಯಿಂದ ಈ ಗ್ರಂಥವನ್ನು ನನ್ನಲ್ಲಿ ನಿಂತು ನೀವು ಬೆರೆಸು ಅಂತ ಆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನೋಡಿ, ರಾಯರನ್ನು ಸ್ತೋತ್ರ ಮಾಡುವಾಗ ರಾಘವೇಂದ್ರ ಅನ್ನೋ ಶಬ್ದನೋ ಗುರುರಾಜ ಅನ್ನೋ ಶಬ್ದನೋ ಹಾಕಲಿಲ್ಲ ಅಪ್ಪಣಾಚಾರ್ಯ. ಶ್ರೀ ಪೂರ್ಣಬೋಧ ಅಂತಂದ್ರು. ಯಾಕೆ ಅಂತಂದ್ರೆ ನಾವು ಲೋಕದಲ್ಲಿ ನೋಡಿ, ರಾಘವೇಂದ್ರ ಸ್ವಾಮಿ ಯಾರು ಅಂತಂದರೆ ಅವರು ಪ್ರಹ್ಲಾದರಾಜರು, ವ್ಯಾಸರಾಜರು ಅಂತ ಹೇಳ್ತೀವಿ. ಆದರೆ ರಾಯರಿಗೆ ಅದು ಇಷ್ಟನ ಅಂತ ಕೇಳಿದ್ರೆ, ರಾಯರಿಗೆ ಪ್ರಹ್ಲಾದರಾಜ ವ್ಯಾಸರಾಜ ಅಂತ ಹೇಳೋಕ್ಕಿಂತ ಇಷ್ಟ ಯಾವುದು ಅಂತಂದರೆ ನಾನು ಮಧ್ವಾಚಾರ್ಯರ ಶಿಷ್ಯ ಅಂತ ಹೇಳ್ಕೊಳಕ್ಕೆ ಇಷ್ಟ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂಥ ಯತಿಗಳು. ಅದಕ್ಕೆ
ಶ್ರೀಪೂರ್ಣ ಬೋಧ. ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರನ್ನ ಸ್ತೋತ್ರ ಮಾಡ್ತಿದ್ದಾರೆ. ಏನಂತ ಮಾಡ್ತಿದ್ದಾರೆ ಅಂತಂದ್ರೆ, ಶ್ರೀಮದಾನಂದ ತೀರ್ಥೇಂದು ಭಾಸಸ ಮಮ ಮಾನಸೇ ಆಶಸೆ ಸಾಧು ಶಬ್ದಾರ್ಥ ಸರಿದಿ ಶಾಭಿವೃದ್ಧಯೇ. ಸಮುದ್ರದಂತೆ ಇದೆ. ರಾಯರನ್ನ ವರ್ಣನೆ ಮಾಡಬೇಕು. ಅಕ್ಷರಗಳು ಸಮುದ್ರದಂತೆ ಇದೆ. ಸಮುದ್ರವನ್ನು ಹೇಗೆ ವರ್ಣನೆ ಮಾಡಲಿಕ್ಕಾಗುತ್ತೆ? ಸರಿ, ಸಮುದ್ರ ವರ್ಣನೆ ಮಾಡಬೇಡಿ, ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಹೇಳಿ ಅಂದರೆ ಹೇಳಲಿಕ್ಕೆ ಸಾಧ್ಯನಾ? ಸರಿ, ಸಮುದ್ರದ ಆಳ ಎಷ್ಟಿದೆ ಹೇಳಿ. ಆ ಆಳ ಎಲ್ಲಿವರೆಗೂ ಇದೆ ಅಂತಂದರೆ ಅದನ್ನು 100% ಹೀಗೆ ಇದೆ ಅಂತ ಆಕ್ಯುರೇಟ್ ಆಗಿ ಹೇಳಲಿಕ್ಕಾಗಲ್ಲ. ಹಾಗೆ ಅಷ್ಟು ಶಬ್ದಗಳನ್ನು ಸೇರಿಸಿ ನಾನು ಈ ರಾಘವೇಂದ್ರ ಕಾವ್ಯವನ್ನು ರಾಯರನ್ನು ವರ್ಣಿಸ್ಲಿಕ್ಕಾಗಲ್ಲ. ಆದರೆ ಮಧ್ವಾಚಾರ್ಯರು ಚಂದ್ರ ಇದ್ದಾಗ ಎಲ್ರಿಗೂ ತಂಪನ್ನು ಉಂಟು ಮಾಡ್ತಾರೆ. ಅಂಥ ಪೂರ್ಣಿಮೆ ಚಂದ್ರ ಮಧ್ವಾಚಾರ್ಯರ ಅನುಗ್ರಹ ನನ್ನ ಮೇಲಾದರೆ ಸಮುದ್ರ ಏನಾಗುತ್ತೆ? ಹುಣ್ಣಿಮೆಗೆ ಉಕ್ಕತ್ತಂತೆ. ಆ ರೀತಿ ಶಬ್ದಕೋಶ ಉಕ್ಕಿ ರಾಘವೇಂದ್ರ ಕಾವ್ಯ ರಚನೆ ಆಗಲಿ ಎಂದು ಮಧ್ವಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಅದಾಗಿದ ತಕ್ಷಣ ಶ್ರೀರಾಘವೇಂದ್ರ ರತ್ನಾನಾಂ ರಸನಾರಂಗನರ್ತಕಿ ಶಬ್ದಾಂಬುದಿ ಶರಜ್ಯೋತ್ಸ್ನಾ ಶರಣಂ ಮಮ ಶಾರದಾ. ವಾಗಾಭಿಮಾನಿಯಾದ ಶಾರದೆಯನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯಲ್ಲಿ ನಿಂತು ನರ್ತನ ಮಾಡಿದಂಥ ಶಾರದಾದೇವಿಯೇ ನನಗೆ ಅನುಗ್ರಹ ಮಾಡು. ಅದಾದ್ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯ ಕೂಡ ಸ್ತುತಿ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ, ಎಲ್ಲೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯ ಸ್ತುತಿ ಮಾಡಿದ್ದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾ ಇದ್ದಾರೆ, ಕಠಿಣಾಪಿ ಕವಿಶ್ಲಾಘ್ಯ ತ್ರಿವಿಕ್ರಮ ಸರಸ್ವತಿ ಸ್ವರ್ಣಯೋಗ ಸಂದೃಶ್ಯ ವರ ವಜ್ರಮಣಿರ್ಯಥಾ. ಕೃಷ್ಣನ್ ನೋಡಿ, ಅವನಿಗೆ ಪ್ರೀತಿಯಾಗಿದೆ ಅಂತ ಅರ್ಥ. ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರನ್ನ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಸ್ವಾಮಿ ನಿಮ್ಮಷ್ಟು ಚೆನ್ನಾಗಿ ಅಂತ ಗಾಂಭೀರ್ಯ ಪದಗಳನ್ನು ಹಾಕುವಂಥ ಕವಿ ಯಾರಿದ್ದಾರೆ? ಯಾಕೆ ಅಂತಂದ್ರೆ ನೋಡಿ, ಎಂಥ ಪದಗಳನ್ನು ವಾಯುಸ್ತುತಿಯಲ್ಲಿ ಹಾಕಿದ್ದಾರೆ. ಕೂತ್ಕೊಂಡು ರಚನೆ ಮಾಡಿ ಸಾಧ್ಯನಾ? ಅದೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಶಿವಸ್ತುತಿ ಅಂತ ಮಾಡಿದ್ದಾರೆ. ಅದನ್ನ ನೋಡ್ರಿ, ಸುಮ್ಮನೆ ಮನೆ ಗೂಗಲ್ ಮಾಡ್ರಿ, ಶಿವಸ್ತುತಿ ಬೈ ತ್ರಿವಿಕ್ರಮ ಪಂಡಿತಾಚಾರ್ಯರು. ಹೇಳಲಿಕ್ಕಾಗಲ್ಲ ರೀ. ಯಾಕೆ ಅಂತಂದ್ರೆ ರುದ್ರ ಇದೆಯಲ್ಲ, ಅದಕ್ಕಿಂತ ಕ್ಲಿಷ್ಟವಾಗಿ ರುದ್ರದೇವರು ಸ್ತೋತ್ರ ಮಾಡಿದ್ದಾರೆ. ಎಂಥ ಪದ! ಹಾಗಾಗಿ ಹೇಳ್ತಾ ಇದ್ದಾರೆ, ಕವಿಗಳಲ್ಲಿ ನಿಮ್ಮಂಥ ಕವಿಗಳನ್ನು ಕಾಣೆ, ನಿಮ್ಮ ಅನುಗ್ರಹ ಬೇಕು. ಅವರನ್ನು ಮಾತ್ರ ಸ್ತುತಿ ಮಾಡಲಿಲ್ಲ. ಅವರ ಮಗನಾದ ಸುಮಧ್ವ ವಿಜಯಕಾರರಾಗಿರ್ತಕ್ಕಂಥ ನಾರಾಯಣ ಪಂಡಿತಾಚಾರ್ಯನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾಣಿ ಪಾಣಿತಲ ಸಕ್ತ ವೀಣಾ ರವ ವಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರ್ಯಗಿ. ನಾರಾಯಣ ಪಂಡಿತಾಚಾರ್ಯ, ನಿಮ್ಮ ಅನುಗ್ರಹವೂ ಬೇಕು. ಯಾಕೆ ಅಂತಂದರೆ ಈ ಕಾವ್ಯ ರಚನೆ ನಿಮ್ಮಂಥ ಮಹಾಕಾವ್ಯ, ಸುಮಧ್ವ ವಿಜಯವನ್ನು ಮಹಾಕಾವ್ಯ ಅಂತ ಕರೆದಿದ್ದಾರೆ. ಹಾಗಾಗಿ ಕಾವ್ಯ ರಚನೆಗೆ ನಿಮ್ಮ ಅನುಗ್ರಹ ಬೇಕು ಅಂತ ಹೇಳ್ತಾ ಅದಾದ್ಮೇಲೆ ವ್ಯಾಸರಾಜರನ್ನು ಸ್ತುತಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ವೃಂದಾರ ವನವಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸ ತೀರ್ಥಾರ್ಯ ಭಾರತಿ ವ್ಯಾಸಸೂತ್ರ ಪದಾರ್ಥೋಪ ನ್ಯಾಸಮಾಕರ್ಣ ಮಾನ್ಯಪಿ ವ್ಯಾಸರಾಜಸ್ಯ ಬಂದೇ ದಾಸತಾಂಕೋನ ಕೋವಿದಃ. ಏನಕ್ಕೆ ಸ್ತೋತ್ರ ಮಾಡ್ತಿದ್ದಾರೆ ಅಂತಂದ್ರೆ, ಆ ತ್ರಿವಿಕ್ರಮ ಪಂಡಿತಾಚಾರ್ಯ ಎಲ್ಲ ಟೀಕಾರಾಯರನ್ನು ನಮಿಸ್ತಾ ಹೇಳ್ತಾರೆ, ವ್ಯಾಸರಾಜರು ಚಂದ್ರಿಕಾ ಬರೆದು. ಏನ್ ಚಂದ್ರಿಕಾ ಏನು ಹೇಳಿದ್ದಾರೆ? ಈ ವೇದ ಅನ್ನೋದು ಹಿಮಾಲಯ ಪರ್ವತದಂತೆ ಇದೆ. ಆ ಹಿಮಾಲಯ ಪರ್ವತವನ್ನೆಲ್ಲ ನಾನು ಮುಟ್ಕೊಂಡ್ ಬರ್ತೀನಿ ಅಂತಂದ್ರೆ ಸಾಧ್ಯನಾ? ಸಾಧ್ಯ ಇದೆ. ಸರಿ ಆಯ್ತು, ಇಡೀ ಸಮುದ್ರದಿಂದ ಸ್ಪರ್ಶ ಮಾಡ್ತೀನಿ ಅಂದ್ರಂತ ಯಾರು? ಸಾಧ್ಯನಾ? ಸಾಧ್ಯ ಇಲ್ಲ. ಜನರನ್ನ ಮೊರೆ ಇಟ್ಟು, ಸ್ವಾಮಿ ಇಷ್ಟು ವೇದ ಇದೆ ಸಮುದ್ರದಂಗೆ, ಇದನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ, ನೀವು ನನಗೆ ಅನುಗ್ರಹ ಮಾಡಿ ಅಂತ ವೇದವ್ಯಾಸದೇವರಿಗೆ ಕೇಳಿದಾಗ ವೇದವ್ಯಾಸದೇವರು ಅದನ್ನು ಚಿಂತನೆ ಮಾಡೋದು. ಸರಿ, ಒಂದು ಕೆಲಸ ಮಾಡೋಣ, ಈ ಸಮುದ್ರದಂತೆ ಇರೋದನ್ನ ಒಂದು ಚೂರು 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 ಅವರವರು ಕೊಡೋಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥವಾ ಅಷ್ಟೇ ಎಲ್ಲ ವೇದ, ಇದು 4 ಅಲ್ಲ, ಇದು ಬಿಟ್ಟು ಬೇಕಾದಷ್ಟಿದೆ. ನಮಗೆ ಅದು ಸಿಕ್ಕಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಮುದ್ರದಂತೆ ಇದೆ. ಸರಿ ಆಯ್ತು, ವೇದ ಎಲ್ಲ ನಿರ್ಮಾಣ ಆಯ್ತು, ವೇದ ಎಲ್ಲ ಸಿಕ್ತಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ
ಅರ್ಥನೇ ಆಗ್ತಿಲ್ಲ. ಮತ್ತೇನು ಮಾಡೋದು? ವೇದವ್ಯಾಸ ದೇವರೇ ನೀವೇ ಏನಾದ್ರು ಮಾಡ್ತೀವಿ. ಸರಿ, ವೇದವ್ಯಾಸ ದೇವರು ಇಡೀ ವೇದದ ಸಾರವನ್ನು ಸೂತ್ರಪ್ರಾಯವಾಗಿ ಮಾಡಿದ್ರು. ಹೇಗೆ ಸೂತ್ರಪ್ರಾಯ ಅಂತಂದರೆ, ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ಅಷ್ಟೋತ್ತರ, ಯಾವುದೋ ಒಂದು ಅಷ್ಟೋತ್ತರ ಇರುತ್ತೆ. ನರಸಿಂಹದೇವರು ಉಗ್ರವಾಗಿದ್ದಾರೆ, ಅದನ್ನು ಎಷ್ಟೋ ದೊಡ್ಡ ಗದ್ಯದಲ್ಲಿರೋದು ಉಗ್ರ ಸಿಂಹಾಯ ನಮಃ, ಕೃಷ್ಣನನ್ನು ಪೂಜೆ ಮಾಡಿ ಶಕಟಾಸುರ ಭಂಜನಾಯ ನಮಃ. ಶಕಟಾಸುರ ಭಂಜನ ಅನ್ನೋದು ಒಂದು ಪದ, ಆದರೆ ಅದರ ಹಿಂದಿನ ಚಿಂತನೆಗಳು ಎಷ್ಟು ದೊಡ್ಡದು. ಹಾಗೆ ಓಂ ಓಂ ಮತಾತೋ ಬ್ರಹ್ಮ ಜಿಜ್ಞಾಸ ಓಂ ಚಿಕ್ಕದಾಗಿದೆ, ಆದರೆ ಆ ವಿಚಾರ ಬಹಳ ವಿಸ್ತಾರವಾಗಿದೆ. ಆ ರೀತಿ ಸೂತ್ರಪ್ರಾಯವಾಗಿ ಮಾಡಿಕೊಟ್ಟೆ ಅಂತ ಅದಕ್ಕೆ ಬ್ರಹ್ಮಸೂತ್ರಗಳು ಅಂತ ಹೆಸರು. ಆ ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯ ಭಾಷ್ಯ ಬರೀತಾರೆ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ ಅಂತ ಬರೆದ್ರು. ಅದನ್ನು ಟೀಕಾರಾಯರು ಏನು ಮಾಡಿದ್ರು ಅಂತಂದರೆ, ಅದೇ ಅನುವ್ಯಾಖ್ಯಾನಕ್ಕೇನೆ ಶ್ರೀಮನ್ ನ್ಯಾಯಸುಧ ಅಂತ ಟೀಕೆಯನ್ನು ಬರೆದರು. ಚಂದ್ರಿಕಾಚಾರ್ಯರು ಅದಕ್ಕೇನೆ ಚಂದ್ರಿಕೆ ಅಂತ ಬರೆದರು. ಅದಕ್ಕೆ ಹೇಳ್ತಾರೆ, ಚಂದ್ರಿಕೆಯಲ್ಲಿ ಹೇಳದಿರೋ ವಿಚಾರವೇ ಇಲ್ಲ, ಎಲ್ಲ ವಿಚಾರವನ್ನು ಮುಟ್ಟಿದ್ದಾರೆ. ಅಂಥ ಒಂದು ಪಾಂಡಿತ್ಯ ಇವರ ಹಿಂದಿನ ಅವತಾರವಾದ ವ್ಯಾಸರಾಜರಿಗೆ. ಅಂಥ ಚಂದ್ರಿಕಾರಾಯರನ್ನ ಅವರ ಕೃತಿಯನ್ನು ಓದಿದಂಥವ್ರು ಅವರು ದಾಸರಾಗ್ತಾರೆ. ಅಂಥ ದಾಸತ್ವವನ್ನು ನಾನು ವ್ಯಾಸರಾಜರಲ್ಲಿ ವಹಿಸಿ ಮುಂದಿನ ವಿಚಾರವನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಾಸರಾಜರ ಶಿಷ್ಯರಾದ ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳಾಗಿರ್ತಕ್ಕಂಥ ವಿಜಯೇಂದ್ರ ತೀರ್ಥರನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಚತುಷ್ಷಷ್ಟಿ ಕಲಾ ವಿದ್ಯಾ ಜುಷೇ ವಿದ್ವನ್ಮಹೋ ಮುಪೇ ಜೈಂದ್ರ ಜ್ಯೋತಿಷೇ ಕುರ್ಯಾಂ ವಂದನಾನೀಶೋ ಜುಷೇ. ವಿಜಯೇಂದ್ರ ತೀರ್ಥರನ್ನು ಸ್ತುತಿ ಮಾಡ್ತೀನಿ. ಚತುಷ್ಷಷ್ಟಿ ಕಲಾ ವಿದ್ಯಾ, ಯಾರು ಲೋಕದಲ್ಲಿ 64 ವಿದ್ಯೆಯನ್ನು ಕಲ್ತಿದ್ದಾರೋ ಅವರನ್ನು ಮುಟ್ಲಿಕ್ಕೆ ಯಾರು ಸಾಮರ್ಥ್ಯ ಇರುವಂತೆ ಇಡೀ ಜಗತ್ತಲ್ಲಿ. ಅಂತ 64 ವಿದ್ಯೆ ಗೊತ್ತಿದ್ದಂಥ ವಿಜಯೇಂದ್ರ ತೀರ್ಥರ ಜೀವನದಲ್ಲಿ ಒಂದು ಕಡೆ ಅವರಿಗೆ ಗರ್ವ ಇದೆ. ಗುಣ ಅನ್ನೋದು ಎಷ್ಟರ ಮಟ್ಟಿಗಿದೆ. ನಮಗೆ ರಾಯರ ಸ್ತೋತ್ರ ಚೆನ್ನಾಗಿ ಹೇಳ್ಬಿಡ್ತೀವಿ ಅನ್ಕೊಳ್ಳಿ, ಜೋರಾಗಿ ಎದೆ ಉಪ್ಸಿ ಮಾತಾಡೋದು, ಹೇಗಿತ್ತು ಅದು ಎಲ್ಲಿಂದ ಬಂತು ಗೊತ್ತಿಲ್ಲ. ಮತ್ತು ರಾಯರ ಸ್ತೋತ್ರ ಏನು ಪುಣ್ಯ ಅಂತ 64 ವಿದ್ಯೆ ಬಂದಂಥ ವಿಜಯೇಂದ್ರ ಸ್ವಾಮಿಗಳು ಹೇಗಿದ್ದಾರಂತೆ ಗೊತ್ತಾ? ಒಬ್ಬ ಚಪ್ಪಲಿ ಮಾಡುವಂಥ ಚಮ್ಮಾರವನ್ನಂತ ಸ್ವಾಮಿ. ಎಲ್ಲ ಕಲೆಗಳಲ್ಲಿ ಈ ಚಮ್ಮಾರ ಚರ್ಮದಿಂದ ಕೆಲಸ ಮಾಡೋದು ಒಂದು ಕಲೆ ಆಯ್ತಾ. ನೀವು ನನ್ನ ವಿರುದ್ಧ ನಿಂತು ಚಪ್ಪಲಿ ಮಾಡ್ತೀರ ನನಗಿಂತ ಚೆನ್ನಾಗಿ ಪಾಪ ಅಂದ್ರು. ಬಂದ ಚರ್ಮ ಕೊಟ್ಟ. ಚರ್ಮ ಹೇಗೆ ಅಲ ಮಾಡೋದು ಅಂತಂದ್ರೆ, ಚಮ್ಮಾರರು ಮೂಗಿನಲ್ಲಿ ಬರ್ತಕ್ಕಂಥ ಒದ್ದೆ ಬೆವರನ್ನ ತಗೊಂಡು ಕೈಗೆ ಅದ್ಕೊಂಡು ಚರ್ಮ ಮುಟ್ಟಬೇಕಂತೆ ಅವ್ರ ಶಾಸ್ತ್ರ. ನೇರವಾಗಿ ಚರ್ಮ ಮುಟ್ಟದ ಅಂತಂದ್ರೆ ಅದು ಅವ್ರ ಮೇಲಿಗೆ. ವಿಜೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ಅಂತ ನೋಡಿದ್ರೆ, ಅವರು ಮೂಗಲ್ಲಿ ಕೈ ಇಟ್ಟು ಚರ್ಮ ಮುಟ್ಟುತ್ತಂತೆ. ಗೊತ್ತಾಗೋಯ್ತು ಅವನಿಗೆ, ಇನ್ನು ನಾನು ಇವ್ರ ಮುಂದೆ ಮಾಡ್ಲಿಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು. ವಿಜೇಂದ್ರ ಸ್ವಾಮಿಗಳು ಏನು ಮಾಡಿದ್ರು ಅಂತ ಗೊತ್ತಾ? ಆ ಚಮ್ಮಾರನಿಗೆ ಏನು ಗೌರವ ಕೊಡಬೇಕು ಆ ಗೌರವ ಕೊಟ್ಟು ಅವನಿಗೂ ಸಂಭಾವನೆ ಕೊಟ್ಟು ಹೋಗಪ್ಪ ಅಂತ ಒಳ್ಳೇದಾಗಲಿ. ಎಂಥ ವಿನಯ! ಆ ವಿನಯದ ಗಣಿ ರಾಯರಲ್ಲಿ ನೋಡ್ಬೋದು. ಆ ರೀತಿ ಆ ವಿಜಯೇಂದ್ರ ತೀರ್ಥರನ್ನು ಸ್ತುತಿ ಮಾಡ್ತಾ ಹೇಳ್ತಾ ಇದ್ದಾರೆ, ನಿಮ್ಮ ಆ ಪ್ರಕಾಶದ ತೇಜೋಪುಂಜ, ಆ ಜ್ಞಾನ ಪ್ರಕಾಶದ ಬೆಳಕಿನಿಂದ ರಾಯರ ಜೀವನ ಚರಿತ್ರೆಯನ್ನು ಬರೀತೀನಿ ಅಂತ ರಾಯರ ಗುರುಗಳಾದ ಸುಧೀಂದ್ರ ತೀರ್ಥರನ್ನು ನಮಿಸ್ತಾ ಇದ್ದಾರೆ. ಸುಧೀಂದ್ರ ಯೋಗಿನಂ ಸೇವೆ ಸಾಧು ಸತ್ಕೃತ ಸಂಪದಾಂ ಸಗದ್ಯ ಪದ್ಯ ನಿರ್ಮಾಣ ವಿದ್ಯಾಯ ಪರಮಂ ಪದಂ. ಸುಧೀಂದ್ರ ತೀರ್ಥರನ್ನು ವರ್ಣನೆ ಮಾಡುವಾಗ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಪದ್ಯ ಗದ್ಯದಲ್ಲಿ ನಿಪುಣರಾದ ಸುಧೀಂದ್ರ ತೀರ್ಥರೇ ಅಂತಂದ್ರು. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಪದ್ಯ ಹೇಳ್ತೀವಿ ಅಂತಂದ್ರೆ ಗದ್ಯ ಹೇಳಿಕ್ಕೆ ಬರಲ್ಲ. ಗದ್ಯ ಚೆನ್ನಾಗಿ ಮಾತಾಡ್ತೀವಿ, ಎಲ್ಲಿ ಒಂದು ಹಾಡಾಡಿ ಅಂದರೆ ಮಾತಾಡಕ್ಕೆ ಹೇಳಿ ಮಾತಾಡೋಣ, ಹಾಡಾಡಕ್ಕೆ ಬರಲ್ಲ. ಸರಿ, ಹಾಡಾಡಿ ಚೆನ್ನಾಗಿ ಹಾಡಾಡ್ತೀವಿ, ಮಾತಾಡೋದು ನಮ್ಗೆ ಬರಲ್ಲ. ಆದರೆ ರಾಯರ ಗುರುಗಳಿಗೆ ಎಂಥ ಪಾಂಡಿತ್ಯ ಅಂತಂದ್ರೆ, ಎಂಥ ಆ ಪದದ ಗಾಂಭೀರ್ಯ ಇತ್ತು ಅಂತಂದರೆ, ಗದ್ಯ ಪದ್ಯ ಎಲ್ಲ ವಿದ್ಯೆಯಲ್ಲಿ ನಿಪುಣರಂತೆ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಸುಧೀಂದ್ರ ತೀರ್ಥರು. ಅವರನ್ನು ನಮಿಸ್ತಾ ರಾಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ ಕಾಮಿತಾ ಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೋ. ರಾಯರ ಪಾದಗಳೆಂಬ 2 ಕಮಲ. ರಾಯರ ಪಾದ ಕಮಲ. ರಾಯರ ಪಾದ ಕಮಲ ಯಾಕಾಯಿತು ನೋಡಿ. ಯೋ ಭಕ್ತ್ಯ ಯತ್ಪಾದೋದಕ ಸಂಚಯ ಸುರ ನದಿ ಮುಖ್ಯಾಪಗ ಸಾಧಿತ ಯತ್ಪಾದ ಪದ್ಮ ಮಧುಪಾವಿತ ಮಾನಸಾಯೇ. ಯತ್ಪಾದ ಪದ್ಮ, ರಾಯರ ಪಾದ ಅನ್ನೋದು ಪದ್ಮ ಅಂತ. ಯಾಕತ್ ಪದ್ಮ ಆಯಿತು ಅಂತಂದ್ರೆ ಹೇಳ್ತಾ ಇದ್ದಾರೆ, ರಾಯರ
ಪಾದ ಯಾಕೆ ಪದ್ಮ ಆಯಿತು ಅಂತಂದರೆ ಪದ್ಮದ ಒಳಗಡೆ ಜೇನುತುಪ್ಪ ಇದೆ. ನಾವು ಆ ರಾಯರ ಪಾದವನ್ನು ಪದ್ಮದಲ್ಲಿ ಮಧುವಾಗಿ ಇಳಿದು ಅಲ್ಲಿನ ಮಕರಂದವನ್ನು ಹೀರಿ ಆ ಸವಿಯನ್ನು ಸವಿಬೇಕು. ಹೇಗ್ರಿ ರಾಯ ಪಾದದೊಳಗೆ ಇಳಿಯೋದು ಅಂತಂದರೆ ರಾಯನ ಹೇಳದ ವಾಕ್ಯಗಳನ್ನು ಪರಿಪಾಲನೆ ಮಾಡಿದ್ರೆ ಆ ಜೇನುತುಪ್ಪ ನಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೇಳುವಾಗ ಪದಪಂಕಜ, ಈ ರಾಯನ ಪಾದಕ್ಕೆ ನಮಿಸ್ತಾ ಇದ್ದೀನಿ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಕಾಮಿತಾಶೇಷ, ನಮಗೆ ಬೇಕಾದಂಥ ಕಾಮನೆಗಳನ್ನು ಅನುಗ್ರಹ ಮಾಡ್ತಾರಂತೆ. ಕಲ್ಪಪಾದಪವು, ಅವರ ಎರಡು ಪಾದಗಳು ಕೂಡ ಕಲ್ಪವೃಕ್ಷ. ನಾ ಹೇಳಿದ್ನಲ್ಲ, ಒಂದು ರಾಯರ ಅನುಗ್ರಹವೂ ಆಗುತ್ತೆ, ಒಂದು ಕಡೆ ಪುಣ್ಯವೂ ಪ್ರಾಪ್ತಿಯಾಗುತ್ತೆ. ರಾಯರ ಅನುಗ್ರಹವನ್ನು ಹೇಗೆ ಪಡೆಯೋದು? ಯಾರೋ ಕೇಳೋದು, ರಾಯರ ಅನುಗ್ರಹವನ್ನು ಹೇಗೆ ಪಡೆಯೋದು? ಯಾರೋ ಅಂದರು 150 ರೂಪಾಯಿ ಕೊಟ್ಟು ಪಂಚಾಮೃತ ಅಭಿಷೇಕ ಮಾಡಿಸಿ ಗುರುವಾರ ನಿಮ್ಗೆ ರಾಯರ ಅನುಗ್ರಹ ಆಗುತ್ತೆ. ಆಮೇಲೆ ಮಠಕ್ಕೆ ಬಂದರು, ಫಸ್ಟ್ ಪಂಚಾಮೃತ ಕೈಗೆ ತಗೊಂಡು ಮತ್ತೆ ಒಂದು ಬಟ್ಲಿಟ್ರು. ಆಚಾರ್ಯ ಪಂಚಾಮೃತ ಅವರು 1 ಸೌಟ್ ಹಾಕಿದ್ರು, ಪಾತ್ರ ನೋಡಿದ್ರೆ 2 ಲೀಟ್ರು. ಈ ರೀತಿ ಅಂತೆ ನಮ್ಮ ವಿಚಿತ್ರ. ನಮ್ಮ ಸೇವೆ ಹೇಗೆ ಅಂತಂದರೆ ಯಾವುದೋ ಒಂದು ಮೊತ್ತವನ್ನು ಕೊಟ್ಟು ಏನೋ ಒಂದು ಅಪೇಕ್ಷೆ ಪಡ್ತೀವಿ. ಇದರ ಸೇವೆ ರಾಯರದು. ವ್ಯಾಸತತ್ವಜ್ಞ ತೀರ್ಥರು ಅಂತ ತುಂಬ ದೊಡ್ಡ ಜ್ಞಾನಿಗಳು, ವಾಸುದೇವ ವಿಠಲ ಅಂಕಿತರು, ಬಂದ ಕೃಷ್ಣಾಚಂದ್ರದಿಂದ ಬಂದು ರಚನೆ ಮಾಡಿದ್ದಾರಲ್ಲ ಅವರು ವೇಣಿ ಸೋಂಪುರದಲ್ಲಿದ್ದರು. ಅವರ ಶಿಷ್ಯ ಒಬ್ಬ, ಅವರ ಪ್ರಿಯ ಶಿಷ್ಯ. ಅವರು ವ್ಯಾಸತತ್ವಜ್ಞ ಸ್ವಾಮಿ, ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವಾ ಮಾಡಬೇಕು, ರಾಯರ ಅನುಗ್ರಹ ಬೇಕು ನನಗೆ. ಆಯ್ತಪ್ಪ ಅವ್ರು ಅಂದ್ರಂತೆ, ಯಾವುದೇ ಕಾರಣಕ್ಕೂ ಯಾರು ಏನೇ ಮಾತಾಡಿದ್ರು ನೀನು ದುಃಖಿಸಬಾರ್ದು. ಸರಿ, ಏನೋ ಗುರುಗಳು ಏನೋ ಯಾರು ಹೊರಗಡೆ ಹೋಗುವಾಗ ಹೇಳ್ತೀವಲ್ಲ ಹುಷಾರು ಅಂತ, ಹಂಗೇನೋ ಹೇಳಿದ್ದಾರೆ ಅನ್ಕೊಂಡು ಸುಮ್ಮನಾದ್ರು. ಆಯಿತು, ಮಂತ್ರಾಲಯಕ್ಕೆ ಹೋದ್ರು. ರಾಯರ ಸ್ತೋತ್ರ ತೆಗೆದ್ರಂತೆ. ರಾಯರ ಸ್ತೋತ್ರ ತೆಗೆದು ರಾಯರ ಮುಂದೆ ಕೂತು ಪಾರಾಯಣ ಮಾಡ್ತಾ ಇದ್ದಾರೆ. ಜೋರಾಗಿ ಹೇಳ್ತಾ ಇದ್ದಾರೆ, ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರೋ ಇನ್ನೊಬ್ಬ ಪಂಡಿತ ಬಂದಂತವನು ಪ್ರದಕ್ಷಿಣೆ ಆಗ್ತಾ ಇದ್ದಾನೆ ರಾಯರ. ಇಲ್ಲಿ ಇವರೇನೋ ಹೇಳುವಾಗ ಉಚ್ಚಾರಣೆ ತಪ್ಪಾಗೋಯ್ತು. ಆ ಕೂತಂತ ಬ್ರಾಹ್ಮಣನಿಗೆ ಯದ್ವಾ ತತ್ವ ಬೈದು ಬಿಟ್ಟಿರುತ್ತೆ. ನೀನು ಹಾಗೆ ಮಾಡಿದೆ, ಹಿಂಗೆ ಹೇಳೋದು, ಅಪಭ್ರಂಶ ಮಾಡ್ತೀಯ, ನೀನು ಹಾಗಾಗೋಗ್ತೀಯ, ಹೀಗಾಗೋಗ್ತೀಯ. ಅವ್ರಿಗೆ ಏನಾಯ್ತು ಅಂತಂದರೆ ಪುಸ್ತಕ ಮಡಿಸಿ ಮನೆಗೆ ಹೋದಂಥವರು ಮಂಕಾಗ್ಬಿಟ್ರಂತೆ, ಕತ್ತಲಲ್ಲೇ ಕೂತ್ಕೊಂಡ್ರಂತೆ. ಅಯ್ಯಯ್ಯೋ, ನಾನು ಇಂಥ ತಪ್ಪು ಮಾಡಿಬಿಟ್ಟೆ, ಹಿಂಗೆ ಬೈಸ್ಕೊಂಡ್ಬಿಟ್ಟೆ ನಾನು ಅಂತ ದೊಡ್ಡ ಅವಮಾನ ಆಯ್ತು. ವ್ಯಾಸತತ್ವ ಮೇಲೆ ವಿಚಾರ ಮುಟ್ಟು, ಇದರಿಂದ ಇವನು ತುಂಬ ದುಃಖಿತನಾಗಿದ್ದಾನೆ. ಮನಸ್ಸು ಕೆಲವೊಬ್ಬರದ್ದು ಬಹಳ ಮಧುರವಾಗಿರುತ್ತೆ. ಅವರಿಗೆ ಏನು ಹೇಳಿದ್ರು ಕೂಡ ಹೊಗಳಿದ್ರು ತಡ್ಕೊಳಕ್ಕಾಗಲ್ಲ, ಯಾರಾದ್ರೂ ಬೈದರೂ ತಡ್ಕೊಳಕ್ಕಾಗಲ್ಲ, ಇಂಥ ಮನಸ್ಥಿತಿ. ರಾಯರು ಆ ಬೈದಿದ್ನಲ್ಲ ಪಂಡಿತ, ಅವನು ಸ್ವಪ್ನಕ್ಕೆ ಹೋದಂತೆ. ಅವನು ಸ್ತೋತ್ರ ಮಾಡ್ತಿದ್ದು ನಿನ್ನೋ ನನ್ನೋ ಅಂತ ಕೇಳಿದ್ರಂತೆ ರಾಯರು. ಅದಕ್ಕೆ ಅವರನ್ನು ಸ್ವಾಮಿ ನಿಮ್ಮನ್ನೇ ಮಾಡ್ತಿದ್ದೆ, ಮತ್ತು ನಾನು ಕೇಳಿಸ್ಕೊಂಡಿದ್ದೆ ತಾನೆ, ನಿಂದೇನಲ್ಲಿ ಮಧ್ಯ ಮಾತು. ಅದಕ್ಕೆ ಇಲ್ಲ ಸ್ವಾಮಿ, ತಪ್ಪು ಮಾಡ್ತಿರುವಾಗ ನಾನು ಹೇಳಬೇಕಲ್ವ, ನನ್ನ ಕರ್ತವ್ಯ ಅಲ್ವಾ. ತಿದ್ದೋ ಶಕ್ತಿ ನನಗಿಲ್ವಾ ಆಗಿದ್ರೆ ನೋಡಿ, ರಾಯರ ಸೇವೆ ಮಾಡ್ತೀನಿ, ತಿದ್ದೋ ಶಕ್ತಿ ನನಗೆ ನೀನು ಹೇಳೋದಾಗಿದ್ರೆ ಹೇಗೆ ಹೇಳಬೇಕಿತ್ತು, ಅವನಿಗೆ ಹೇಳಬೇಕಿತ್ತು. ಜೋರ ಕಿರುಚಿ ಅವನು ಮುಚ್ಚಿ, ಇವತ್ತು ಅವನು ಏನೂ ಮಾಡಿದಿರೋ ಹಾಗೆ ಮಂಕಾಗಿರಲ್ಲ. ಅದಕ್ಕೆ ನಿನಗೆ ಎಷ್ಟು ಪಾಪ ಬಂತು ಗೊತ್ತಾ? ಒಬ್ಬ ಬ್ರಾಹ್ಮಣನನ್ನು ಒಬ್ಬರ ಮುಂದೆ ನಿಂದನೆ ಮಾಡಿದ್ರೆ ಅವನನ್ನು ಕೊಂದಂಥ ಪಾಪ, ಬ್ರಹ್ಮ ಹತ್ಯೆ ಪಾಪ. ಹಸು ಬೀದಿಲಿ ಹೋಗ್ತಿರುತ್ತೆ, ನಾವೇನು ಮಾಡ್ಬಿಡ್ತೀವಿ ಒಂದೊಂದ್ಸರಿ, ತುಂಬ ಅದಕ್ಕೆಲ್ಲ ಶಬ್ದ ಮಾಡಿ ಅದಕ್ಕೆ ಗಾಬರಿಯಾಗಿ ಆ ಕಡೆ ಈ ಕಡೆ ಹೋಗುತ್ತಲ್ಲ. ತನ್ನ ದಾರಿ ತಪ್ಪಿಸಿದ್ರೆ, ಒಂದು ಆಕಳಿಗೆ ತನ್ನ ದಾರಿ ತಪ್ಪಿಸಿದ್ರೆ ಗೋಹತ್ಯೆ ಪಾಪ. ಹಸುಗಳು ಹೋಗ್ತಿರುತ್ತೆ, ಅದನ್ನು ಸವರಬೇಕಾಗಿರುವಂಥದ್ದು ಮನುಷ್ಯನ ಸ್ವಭಾವ. ನಾವು ಅದನ್ನು ತಗೊಂಡು ಹೊಡೆದ್ರೆ ಬ್ರಹ್ಮ ಹತ್ಯೆ ಪಾಪ. ಆ ಬ್ರಹ್ಮ ಹತ್ಯೆಗೆ ಯಾವ ಪರಿಹಾರವೂ ಇಲ್ಲ ಜಗತ್ತಲ್ಲಿ. ಇಂಥ ಪಾಪ ಗುರಿಯಾಗ್ತದೆ. ಮತ್ತು ರಾಯರಿಗೆ ಏನು ಪ್ರೀತಿ ಅಂತಂದರೆ ಮತ್ತಾರೋ ಒಂದು 108 ನಮಸ್ಕಾರ ಮಾಡಿ ರಾಯರಿಗೆ ಪ್ರೀತಿ ಆಗುತ್ತೆ. ನಮ್ಮ ನಮಸ್ಕಾರ ತಗೊಂಡು ರಾಯರಿಗೆ ಏನಾಗಬೇಕು? ಅದಕ್ಕೆ ಅಂದರು, ಬರೀ ನಮಸ್ಕಾರ ಸಾಕಾಗ್ತಿಲ್ಲ, ಹೆಜ್ಜೆ ನಮಸ್ಕಾರ ಮಾಡಬೇಕು. ಹೆಜ್ಜೆ ನಮಸ್ಕಾರ ಹೇಗೆ ಅಂತಂದರೆ, ಇಲ್ಲಿ ಕಾಲಿಟ್ಟರೆ ನಲ್ಲೇ ಕಾಲಿಡಬೇಕು. ಹಾಗಲ್ಲ, ಅದಕ್ಕೊಂದು ಪದ್ಧತಿ ಇದೆ. ನನ್ನ ಹೆಜ್ಜೆ ಎಷ್ಟಿದೆ 1 ಫೀಟು, ಇನ್ನೊಂದು ಫೀಟ್ ಅದಕ್ಕೆ ತಾಕೊಂಡಿಟ್ರೆ ಅಲ್ಲಿ ನಮಸ್ಕಾರ ಮಾಡಬೇಕು. ಆ ಥರ ನಡೀತಿಲ್ಲ. ಆಮೇಲೆ ಇನ್ನೂ ತುಂಬ ಸುಲಭ ಆಗಿಬಿಟ್ಟಿದೆ.
ಕೈ ಮುಕ್ಕೊಂಡು ಹಾಗೆ ಹೆಜ್ಜೆ ನಮಸ್ಕಾರ. ಅದಕ್ಕೆಲ್ಲ ಒಂದು ಪದ್ಧತಿ. ಹಿಂದೆ ಉರುಳು ಸೇವೆ ಎಂದಿತ್ತು. ಏನಕ್ಕೆ ಇವೆಲ್ಲ ಬಂತು? ಇದೆಲ್ಲ ರಾಯರ ಪ್ರೀತಿನ ಅಂತಂದರೆ, ಹಿಂದಿನ ಜನ ಅನ್ನೋದಂತೆ ಜ್ಞಾನ ಅನ್ನೋದು ಓಡ್ತಾ ಇಲ್ಲ, ಬುದ್ಧಿ ಅನ್ನೋದಿಲ್ಲ, ದೇಹನ ಅನ್ನೋದು ನಿಮ್ಗೆ ಸಮರ್ಪಣೆ ಮಾಡ್ತೀನಿ ಅನ್ನೋದಕ್ಕೆ ಈ ಸೇವೆ ಬಂತು. ಹಂಗಂದ್ರೆ ರಾಯರಿಗೆ ಏನಿಷ್ಟ? ಜ್ಞಾನ ಕಾರ್ಯ. ಈ ನಮ್ಗೇನು ಜ್ಞಾನ ಕಾರ್ಯ ಬರಲ್ಲಲ್ರಿ. ರಾಯರು ಅಂತಾರೆ, ನನ್ನ ಮುಂದೆ ವೆಂಕಟೇಶ ಸ್ತೋತ್ರ ಬರುತ್ತಾ ನಿನಗೆ? ಅದನ್ನು ಕೂತ್ಕೋ, ಒಂದೇ ಸತಿ ಹೇಳು, ವೆಂಕಟೇಶ ಅಂದರೆ ಏನು ಅಂತ ಚಿಂತನೆ ಮಾಡು. ವೆಂಕಟೇಶ ಯಾರಾದ್ರೂ ಮಾತಾಡಿಸ್ಬಿಟ್ರೆ ಮತ್ತೆ ವೆಂಕಟೇಶದಿಂದನೇ ಸ್ಟಾರ್ಟ್ ಮಾಡಬೇಕು, ಮಧ್ಯದಿಂದ ಬರಲ್ಲ ನಮಗೆ. ರಾಯರಿಗೆ ಒಂದೇ ಒಂದು ಸ್ತೋತ್ರ ಅವರು ಮುಂದೆ ಪಾರಾಯಣ ಮಾಡಿದ್ರೆ ಪ್ರೀತಿ ಆಗುತ್ತೆ. ಯಾಕಂದ್ರೆ ನನ್ನ ಅಂತರ್ಯಾಮಿ ಪರಮಾತ್ಮನ ಸ್ತುತಿ ಮಾಡ್ತಿದ್ದಾನೆ, ಇವನು ಅನುಗ್ರಹ ಮಾಡೋಣ. ಆ ರೀತಿಯಲ್ಲಿ ರಾಯರನ್ನು ಆಶ್ರಯ ಮಾಡಬೇಕು, ಅವರ ಕಲ್ಪವೃಕ್ಷವನ್ನು ಆ ರೀತಿ ಆಶ್ರಯ ಮಾಡಬೇಕು. ಆದರೆ ರಾಯರಿಗಂದ್ರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ, ಯಾರು ಭಜಿಸ್ತಾರೋ ಅವ್ರಿಗೆ ಕಲ್ಪವೃಕ್ಷ ಅನ್ನೋದು ಕಾಮಧೇನು. ಏನು ಹೀಗಾದ್ರೆ? ಕಲ್ಪವೃಕ್ಷ ಅಂದ್ರೇನು, ಕಾಮಧೇನು ಅಂದ್ರೇನು? ಕಲ್ಪವೃಕ್ಷ ಅಂದರೆ ವೃಕ್ಷ ಅನ್ನೋದು ಒಂದೇ ಕಡೆ ಇದೆ. ಆ ಕಲ್ಪವೃಕ್ಷಕ್ಕೆ ಏನಪ್ಪ ಗುಣ ಅಂತಂದರೆ, ಅದ್ರ ಹತ್ರ ಏನು ಹೋಗಿ ಕೇಳ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಮನೇಲಿ ಅಂದ್ಕೊಂಡಿರ್ತೀವಿ, ಮಠದ ತಿರುಪ್ತಿಗೆ ಹೋಗಿರ್ತೀವಿ, ಸ್ವಾಮಿ ನನಗೇನೋ ಮನೆ ಆಗಬೇಕು, ಮನೆ ಆದರೆ ನಿನ್ನ ಹೆಸರಿಡ್ತೀನಿ, ಅಥವಾ ನಿನ್ನ ಹುಂಡಿಗೆ ಏನೋ ಒಂದು ಬಂಗಾರ ಸಾಲ ಹಾಕ್ತೀನಿ. ಹಿಂಗೆ ತಿರುಪ್ತಿಗೆ ಹೋಗ್ತೀವಿ, ಸ್ವಾಮಿ ಮುಂದೆ ನಿಂತರೆ ಅಂದ್ಕೊಂಡಿರೋದಲ್ಲ ಎಲ್ಲ ಮನಸ್ಬಿಡ್ತಾನೆ. ಹೊರಗೆ ಬಂದ್ಮೇಲೆ ಅಯ್ಯೋ ಏನೋ ಅಂದ್ಕೊಂಡಿದ್ನಲ್ಲ ಮರ್ತೋಯ್ತು. ಆ ಕಲ್ಪವೃಕ್ಷನೂ ಹಾಗೇನಂತೆ, ಅದ್ರ ಹತ್ರ ಕೇಳ್ಕೊಳ್ಳೋದು ಬೇಕಾಗಿಲ್ಲವಂತೆ, ಅನ್ಕೊಂಡ್ರೆ ಸಾಕಂತ ಕೊಟ್ಟು ಬಿಡುತ್ತೆ. ಯಾರೋ ಹಿಂಗೆ ಕಲ್ಪವೃಕ್ಷದ ಗೊತ್ತಿಲ್ಲ ಅವನಿಗೆ, ಕಲ್ಪವೃಕ್ಷದ ಮುಂದೆ ಕೂತಿದ್ದಾನೆ, ವಿಪರೀತ ದಣಿವಾಗ್ತಿದೆ, ವಿಪರೀತ ಬಿಸಿಲು, ನೀರಿದ್ದಿದ್ರೆ ಚೆನ್ನಾಗಿರೋದು ಅನ್ಕೊಂಡಂತೆ. ಅನ್ಕೊಂಡ ನೀರು ಬಂತಂತೆ, ಕುಡ್ದ, ಬರೀ ನೀರಾಯಿತು. ಬಾದಾಮಿ ಹಾಲಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಬಾದಾಮಲ್ಲಿ ಬಂತಂತೆ, ಕುಡಿದ್ನಂತೆ. ಬಾದಾಮಿ ಹಾಲಿನ ಕುಡಿದೆ, ಹಾಲು ಕುಡಿದ್ನಲ್ಲ, ಸ್ವಲ್ಪ ಈಗ ಯಾಕೋ ಹೊಟ್ಟೆ ಹಸು ಶುರು. ಒಳ್ಳೆ ಊಟ ಸಿಕ್ಕಿದ್ದೆ, ಮೃಷ್ಟಾನ್ನ, ಬಂಗಾರ ಹರಿವಾಣದ ಮೃಷ್ಟಾನ್ನ ಬಂತಂತೆ. ಮೃಷ್ಟಾನ್ನ ಊಟ ಮಾಡೋದು, ಮೃಷ್ಟಾನ್ನ ಆಯಿತು. ಊಟ ಆದ್ಮೇಲೆ ಇನ್ನೇನು, ಉಂಡ ಮೇಲೆ ಶಯನ, ಒಂದು ಒಳ್ಳೆ ಮಂಚ ಇದ್ದಿದ್ರೆ ಚೆನ್ನಾಗಿರೋದು. ಮಂಚ ಬಂತಂತೆ, ಹಾಸಿಗೆ ಮೇಲೆ ಮಲಗಿದ. ಅಯ್ಯೋ ಮಲಗಿದ್ದೀನಿ, ಯಾರಾದ್ರೂ ನನ್ನ ಕಾಲು ಹೊತ್ತಲಿಕ್ಕೆ ಒಬ್ರು ಸತಿ ಬಂದಿದ್ರೆ ಚೆನ್ನಾಗಿರೋದೆ. ಬಂದಂತೆ ಕಾಲು ಹೊತ್ತದ್ಲು, ನಿದ್ದೆ ಬಂತು, ಎದ್ದ ಮೇಲೆ ಅನ್ಕೊಂಡಂತೆ, ಅಲ್ಲ ನಾನು ಅನ್ಕೊಂಡಿದ್ದಲ್ಲ ಬಂತಲ್ಲ, ಈ ಮರ ಏನು ಭೂತಾನ ಅಂತ ಅನ್ಕೊಂಡಂತೆ, ಭೂತ ಬಂತಂತೆ. ಇದು ನನ್ನನ್ನು ನುಂಗ್ಬಿಡುತ್ತಾ ಅಂತ ಅನ್ಕೊಂಡಂತೆ, ನುಂಗೇ ಬಿಡುತ್ತಂತೆ. ಕಲ್ಪವೃಕ್ಷ ಅಂತಂದ್ರೆ ಅದು ಯೋಗ ಯೋಗ್ಯತೆಗಳನ್ನು ನೋಡುತ್ತೆ. ಯೋಗ ಅದನ್ನು ಇಟ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಕಲ್ಪವೃಕ್ಷದ್ದು ಏನು ಬೇಕು, ಆದರೆ ಕಾಮಧೇನು ಹಾಗಲ್ಲ. ಕಲ್ಪವೃಕ್ಷವನ್ನು ನೀವು ಹುಡ್ಕೊಂಡು ಹೋಗ್ಬೇಕು ಮಂತ್ರಾಲಯಕ್ಕೆ, ಅವ್ರನ್ನ ಅವ್ರು ಎಲ್ಲಿದ್ದಾರೆ ಅಂತ. ಆದರೆ ಕಾಮಧೇನು ಹಾಗಲ್ಲ. ಬಾರೋ ಗುರು ರಾಘವೇಂದ್ರ, ನಿಮಗಿಂತ ದೊಡ್ಡವರು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ನಿಮ್ಮ ಸೋದರ ಮಾವ, ಬಾರ ಮಾವ ಅಂತೀವ, ಬನ್ನಿ ಮಾವ ಅಂತೀವ. ಅವರೇನು ನಮ್ಮ ಸೋದರ ಮಾವನ ನಮ್ಮ ಗೆಳೆಯನ, ಬಾರೋ ಅಂತ ಕರೆದ್ರೆ ಬರಲಿಕ್ಕೆ ಅಂತಾರಂತ. ನೀ ಹೇಗಾದ್ರೂ ಕರಿ. ನಾನು ಎರಡೇ ರೀತಿ ಜನ ನೋಡೋದು ಅಂದ್ರೆ ರಾಯ. ನೀನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರ ನಾನು ನೋಡಲ್ಲ. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನು ವರ್ಣನೆ ಮಾಡುವಾಗ ಮಂಗಳಾಷ್ಟಕದಲ್ಲಿ ಹೇಳ್ತಾರೆ, ವಿಪ್ರ ಕ್ಷತ್ರ ವಿಡಾಂತರ ಜಾತ ಮುಖರ ಅನೇಕ ಪ್ರಜಾ ಸೇವಿತ. ವಿಪ್ರ ಅಂದರೆ ಬ್ರಾಹ್ಮಣ, ಕ್ಷತ್ರಿಯರು ಅನೇಕ ಪ್ರಜಾ ಸೇವಿತ. ಯಾವ ಜನರು ಬೇಕಾರಾಗಲಿ ಸೇವೆ ಮಾಡಿದವರು ಏನು ಮಾಡ್ತಾರೆ, ಮಂಗಳವನ್ನುಂಟು ಮಾಡ್ತಾರೆ. ಅಂಥವ್ರು ಈ ರಾಘವೇಂದ್ರ ಸ್ವಾಮಿಗಳು. ಮತ್ತಂದ್ರೆ ರಾಘವೇಂದ್ರ ಸ್ವಾಮಿಗಳು ಭೇದ ಚಿಹ್ನ ಧರೋ ಗುರು ಅಲ್ವಾ, ಭೇದ ತಾರತಮ್ಯ ನೋಡಲ್ವಾ? ಹಂಗಂದ್ರೆ ಅವರು ಅದ್ವೈತಿಗಳ ಅಂದರೆ ನೋಡ್ತಾರಂತೆ. ಆದರೆ ಯಾರು ಅವರನ್ನು ಸೇವೆ ಮಾಡ್ತಾರೋ ನರಸಿಂಹದೇವರಂತೆ ಅವರು ನೋಡ್ತಾರೆ. ನರಸಿಂಹದೇವರು ಎರಡೇ ಥರ ಅಂತ ಜೀವಿಗಳು. ಪರಮಾತ್ಮ ಜೀವಿಗಳನ್ನು ನೋಡೋದು ಎರಡೇ ರೀತಿ, ಅವನಿಗೆ ಸಂಬಂಧಪಟ್ಟವ್ರು ಎರಡೇ ಜೀವಿಗಳಂತೆ. ಅದು ಯಾರು ಅಂತಂದರೆ ಒಬ್ಬರು ಹರಿಭಕ್ತರು, ಇನ್ನೊಬ್ಬರು ಹರಿದ್ವೇಷರು. ಯಾರು ಹರಿಭಕ್ತರು ಅವ್ರನ್ನೆಲ್ಲ ಅನುಗ್ರಹ ಮಾಡ್ತಾರಂತೆ. ಯಾರು ಹರಿದ್ವೇಷಗಳು ಅವ್ರು ಯಾಕೆ ಬರ್ತಾರೆ ರಾಯರ ಹತ್ರ? ಅವ್ರು ಯಾವತ್ತೂ ಬರಲ್ಲ, ಅವ್ರ ಸ್ವರೂಪದಲ್ಲೇ ಇಲ್ಲ. ಅಂತ ಎಲ್ಲ ಹರಿಭಕ್ತರನ್ನು ಕೂಡ ಉದ್ಧಾರ ಮಾಡ್ತಾರಂತೆ. ಅಂಥ ಪ್ರಭುಗಳು, ಮಂತ್ರಾಲಯ ಪ್ರಭುಗಳು, ಅವರ ಜೀವನವನ್ನು ಹೇಳ್ತಾ ಇದ್ದಾರೆ, ಅವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಯಾಕೆ ಇವರನ್ನು ಹಿಡಿಬೇಕು ಅಂತ ಹೇಳುವಾಗ ಗುರು ಜಗನ್ನಾಥದಾಸರು ಹೇಳ್ತಾರೆ ನೋಡಿ, ಹೇಗೆ ನಾರಾಯಣ
ಆಚಾರ್ಯರು ರಾಘವೇಂದ್ರ ವಿಜಯ ಬರೆದು ಕನ್ನಡದಲ್ಲಿ ರಾಘವೇಂದ್ರ ವಿಜಯ ಅಂತ ಗುರುಜಗನ್ನಾಥದಾಸರು ಬರೀತಾರೆ. ಗುರುಜಗನ್ನಾಥದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ ಅನೇಕ ವಿಚಾರಗಳು, ಅದನ್ನು ಇದನ್ನು ಸೇರಿಸ್ಕೊಂಡು ವಿಚಾರ ಮಾಡಿ ಅವರು ರಾಯರನ್ನು ಸ್ತೋತ್ರ ಮಾಡುವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗುರುಜಗನ್ನಾಥದಾಸರು ಕಂಡವರ ಬೇಡಿನೊಂದೇ ಕಮಂಡಲ ದಂಡದಾರಿ ನೀನೆ ಗತಿಯಂದೆ, ಕಂಡವರ ಬೇಡಿನೊಂದೇ ಕಮಂಡಲ ದಂಡದಾರಿ ನೀನೆ ಗತಿಯಂದೆ, ಪಂಡಿತಾಗ್ರಗಣ್ಯನೇ ಇನ್ನಾದರೂ ಮುಂದೆ ಕೋದಂಡ ಪಾಣಿಪಾದವ ತೋರಿಸೋ ತಂದೆ, ನಮಿಸಿ ಬೇಡುವೆ ವರಗಳ ನಿನ್ನ. ಶ್ರೀ ಸುಧೀಂದ್ರ ಕರ ಸಂಜಾತ ತುಂಗ ಸುನತಿ ನಿಲಯಾಂಬುದಿ ಪೋತ, ವಾಸುಕಿ ಶಯನ ಗುರು ಜಗನ್ನಾಥ ವಿಠಲನ ದಾಸರ ಪೋಷಕಲಾಲಿ ಸನ್ನ ಮಾತಾ, ನಮಿಸಿ ಬೇಡುವೆ ವರಗಳ ನಿನ್ನ. ಗುರುಜಗನ್ನಾಥದಾಸರು ಅಂದ್ರು, ಸ್ವಾಮಿ ನಿಮ್ಮ ಹತ್ರ ದೊಡ್ಡ ಮಠ ಇದೆ, ಬಂದವರೆಲ್ಲ ನಿಮ್ಮ ಹುಂಡಿಗೆ ದುಡ್ಡಾಕ್ತಾರೆ, ನಿಮ್ಮ ಹತ್ರ ಬಂಗಾರದ ಕವಚ ಇದೆ ಅಂತಲ್ಲ ನಿಮ್ಮ ಹತ್ರ ಬಂದಿದ್ದು. ನಿಮ್ಮ ಹತ್ರ ಏನಿದೆ ಅಂತ ಗೊತ್ತಾ ಬಂದಿದ್ದು? ದಂಡ ಕಮಂಡಲ ಕಾಷಾಯ ಮೂರೇ ನಿಮ್ಮ ಹತ್ರ ಇರೋದು. ಅದು ಬಿಟ್ಟರೆ ಒಂದು ಬಟ್ಲಲ್ಲಿ ಮಂತ್ರಾಕ್ಷತೆ ಅಷ್ಟೇ ನೋಡಿ ಬಂದಿರೋದು ನಾನು. ಅಂದ್ರೆ ನೀವು ವಿರಕ್ತರು ಅಂತ ಬಂದಿದ್ದು, ನಿಮ್ಮ ಹತ್ರ ಯಾವುದೋ ಒಂದು ಅಪೇಕ್ಷೆಗಲ್ಲ ನಾನು ಬಂದಿದ್ದು. ಆದರೆ ಲೋಕದಲ್ಲಿ ಯಾರ್ಯಾರಿಗೆ ಅನ್ನೋ ಆಶ್ರಯ ಮಾಡಬೇಕು. ನೋಡಿ, ರಾಯರ ಬಗ್ಗೆ ತಿಳ್ಕೊಳ್ಳುವಾಗ ಒಂದು ವಿಚಾರ ತಿಳ್ಕೋಬೇಕು. ಇವತ್ತು ರಾಯರನ್ನು ಸ್ತುತಿ ಮಾಡೋದು, ನಾಳೆ ಇನ್ನೊಂದು ದೇವಸ್ಥಾನದಲ್ಲಿ ಎಲ್ಲೋ ಕೂತ್ಕೊಂಡು ಅವ್ರನ್ನ ಸ್ತುತಿ ಮಾಡೋದು, ಇವರೇ ಗುರುಗಳು ಅಂತ. ಇನ್ನೊಂದು ವಾರ ಇನ್ನೊಬ್ರು ಕೂತ್ಕೊಂಡು ಮಾಡೋದು. ಇದು ಯಾವ ರೀತಿ ಅಂತಂದ್ರೆ, ಒಬ್ಬ ಪತಿವ್ರತೆಗೆ 3 ಜನ ಗಂಡಂದ್ರು ಅಂತಂದ್ರೆ ಅವಳು ಪತಿವ್ರತೆ ಆಗ್ತಾಳ? ಹೇಗೆ ಪತಿವ್ರತೆ ಆಗಕ್ಕೆ ಸಾಧ್ಯ ಇದ್ರು? ಗುರುಗಳು ಹಾಗೆ ಅಂತೆ, ಒಬ್ಬರೇ ಗುರುಗಳಂತೆ, ಅವರನ್ನೇ ಹಿಡಿಬೇಕಂತೆ. ಆ ಗುರುಗಳಿಗೆ ಸಂಬಂಧಪಟ್ಟವರೆಲ್ಲರೂ ಗುರುಗಳೇ. ಹಾಗೆ ಅಂತ ರಾಯರಿಗೆ ಸ್ತೋತ್ರ ಮಾಡ್ತೀನಿ, ಮಧ್ವಾಚಾರ್ಯ ನಿಂದನೆ ಮಾಡ್ತೀನಿ ಅಂತಲ್ಲ, ರಾಯರಿಗೆ ಸಂಬಂಧಪಟ್ಟವರೆಲ್ಲ ಗುರುಗಳು. ಆ ರೀತಿ ರಾಯರನ್ನು ನಾವೇನಾದ್ರು ಹಿಡಿದ್ರೆ ಅದು ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ದಂಡ ಕಮಂಡಲ ಇಟ್ಕೊಂಡಿದ್ದೀರ. ರಾಯರೆಲ್ಲ ತಪಸ್ ಮಾಡಿದ್ರು. ಯಾರು ಕೇಳಿದ್ರು, ಸ್ವಾಮಿ ನೀವು ಮಾಡಿದ ತಪಸ್ಸಿನ ಫಲ ಏನಾಯಿತು? ಅದಕ್ಕೆ ರಾಯರು ಅಂದ್ರಂತೆ, ನೋಡು ಸನ್ಯಾಸಿಗಳು ಮಾಡುವಂಥ ತಪಸ್ಸಿನ ಫಲ 3 ಭಾಗವಾಗಿ ಹಂಚಿಕೆ ಆಗುತ್ತೆ. ಒಂದು ನಮಗೆ ಇರುತ್ತೆ, 2ನೇದು ನಮ್ಮ ದಂಡಕ್ಕೆ, 3ನೇದು ಮಂತ್ರಾಕ್ಷತೆಗೆ. ಸ್ವಾಮಿ ಹಂಗಂದ್ರೆ ಒಂದು ಕೆಲಸ ಮಾಡ್ತೀನಿ, ನೀವೆಲ್ಲ ಹೋಗುವಾಗೆಲ್ಲ ನಿಮ್ಮ ದಂಡ ಇಟ್ಕೋತೀನಿ, ಅದರದ್ದು ಅರ್ಧ ಪುಣ್ಯ. ನಿಮ್ಮ ಬಟ್ಟೆ ಹೋಗಿದ್ದೀನಿ, ನಿಮ್ಗೆ ಸೇವೆ ಮಾಡ್ತೀನಿ, ನಿಮ್ಮ ಕಾಲಿಗೆ ನೀರು ಹಾಕ್ತೀನಿ, ನಿಮ್ಮದು ಅರ್ಧ ಪುಣ್ಯ ನನಗೆ. ಆಮೇಲೆ ನಿಮ್ಮ ಮಂತ್ರಾಕ್ಷತೆ ಕೊಡಿ, ಅದು ಅರ್ಧ ಪುಣ್ಯ ಅಲ್ಲ. ಆಗ ಪುಣ್ಯ ಸಿಗಲ್ಲ. ಹೇಗೆ ಸಿಗುತ್ತೆ ಅಂದರೆ ಮಂತ್ರಾಕ್ಷತೆಯಿಂದ ಮಾತ್ರ ಜೀವಿಗಳು ಉದ್ಧಾರ. ಅಂದರೆ ರಾಯರು ಎಷ್ಟು ಮಂತ್ರಗಳನ್ನು ಜಪ ಮಾಡಿದ್ದಾರೆ ನಮಗೆ ಗೊತ್ತಾ? ನಾವು ಲೆಕ್ಕ ಹಾಕ್ಲಿಕ್ಕಾಗತ್ತಾ ರಾಯರ ಯೋಗ್ಯತೆಯನ್ನು? ನಾವು ಚಿಂತನೆ ಮಾಡಿ ಆ ರಾಯರ ತಪಸ್ಸಿನ ಫಲ ಮಂತ್ರಾಕ್ಷತೆಯಲ್ಲಿದೆ. ಹಾಗಾಗಿ ಆ ಮಂತ್ರಾಕ್ಷತೆಗೆ ಅಂತ ಸಿದ್ಧಿ. ನಾವು ಕೊಡೋ ಮಂತ್ರಾಕ್ಷತೆನ ಅಭಿಮಂತ್ರಣ ಮಾಡಿಕೊಟ್ರೆ ಏನೂ ನಡೆಯಲ್ಲ. ಅದೇ ರಾಯರ ಮಂತ್ರಾಕ್ಷತೆ ಅದು ಮೃತ್ತಿಗೆಗೆ ಸಮ. ಎಷ್ಟೋ ಬೃಂದಾವನಗಳಿದೆ ಇವತ್ತಿಗೆ, ಅಲ್ಲಿ ರಾಯರ ಮೃತ್ತಿಗೆನೇ ಹಾಕಿಲ್ಲ, ಬರೀ ರಾಯರ ಮಂತ್ರಾಕ್ಷತೆ ಇದೆ. ಎಂಥ ಮಹಿಮೆ ನಡೀತಿದೆ ಗೊತ್ತಾ? ನಿಮಗೆಲ್ಲ ಗೊತ್ತಿರ್ಬೋದು, ಹೊನ್ನಾಳಿ ಅಂತ ದ್ವಿತೀಯ ಮಂತ್ರಾಲಯ ಅಂತ, ರಾಯರ ಮಹಿಮೆ ಎಂತದ್ದು ಅಂತ. ಅಲ್ಲಿ ರಾಯರು ಬೃಂದಾವನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ. ಒಂದು ಮುಹೂರ್ತ ಬಂತು, ಮುಹೂರ್ತಕ್ಕೆ ರಾಯರ ಮಂತ್ರಾಕ್ಷತೆ ಬಂದೇ ಇಲ್ಲ. ಎಲ್ರಿಗೂ ದುಃಖ ಆಯಿತು, ಈ ಮುಹೂರ್ತ ಮೀರೋಗ್ಬಿಟ್ಟಿದೆ, 1,000 ಜನ ಸೇರಿದ್ದಾರೆ, ಪ್ರತಿಷ್ಠಾಪನೆ ಆಗಬೇಕು, ಮೃತ್ತಿಗೆನೇ ಇಲ್ಲದೆ ಏನು ಪ್ರತಿಷ್ಠಾಪನೆ ಮಾಡೋಣ? ಯಾರೋ ಒಬ್ಬ ಕಾಷಾಯ ವಸನದ ವೃದ್ಧ ವ್ಯಕ್ತಿ ಆ ತುಂಗಭದ್ರಾ ದಡದಲ್ಲಿ ಕೂತಿದ್ದಾನಂತೆ. ಯಾರೋ ಮಾತಾಡಿಸಿದ್ರು, ಸ್ವಾಮಿ ಒಳ್ಳೆ ತೇಜೋಪುಂಜರಂತ ಇದ್ದೀರಾ, ಈ ರೀತಿ ಪ್ರತಿಷ್ಠಾಪನೆ ಯಾಕೋ ವಿಘ್ನವಾಗ್ತಾ ಇದೆ, ಅದಕ್ಕೆ ನೀವೇನಾದರೂ ಸಮಾಧಾನ ಹೇಳ್ತೀರಾ ಅಂದಾಗ ಅವ್ರು ಅಂದ್ರಂತೆ, ನನ್ನ ಹತ್ರ ಮೃತ್ತಿಗೆ ಇದೆ, ನಾನೇ ಪ್ರತಿಷ್ಠಾಪನೆ ಮಾಡಲ ಅಂತ. ಅಯ್ಯೋ ಅದಕ್ಕಿಂತ ಇನ್ನೇನು ಸಂಭ್ರಮ ಅಂಥೇಳಿ ಒಂದು ಪ್ರಾಣದೇವರು ಒಂದು ತಟ್ಟೆ ತೊಗೊಂಡು ಒಳಗಡೆ ಹೋದ್ರು ಅಂತ ಹೇಳಿದ್ರಂತೆ. ನಾನು ಹೇಳೋ ತನಕ ಒಳಗೆ ಬರಬೇಡಿ ಆಯಿತು ಅಂತ ಹೇಳಿ ಗರ್ಭಗುಡಿ ಒಳಗೆ ಹೋಗಿ ಬಾಗಿಲು ಹಾಕೊಂಡು ಎಷ್ಟೊತ್ತಾದ್ರೂ ತೆಗಿಲಿಲ್ಲ, ಮುಹೂರ್ತ ಮೀರೋಯ್ತು. ಅಯ್ಯೋಯ್ಯೋ ಈತ ನಂಬ್ಕೊಂಡ್ವಿ ವೃದ್ಧನ್ನ, ಮೋಸ ಹೋದ್ವೇನೋ ಅಂತ ತೆಗಿತಾರೆ, ಯಾರೂ ಇಲ್ಲ. ತಕ್ಷಣದಲ್ಲೇ ಅಲ್ಲಿದ್ದಂಥ ಎಲ್ಲರೂ ಜನ, ಒಬ್ರಿಗಲ್ಲ
ಎಲ್ಲ ಜನರಿಗೂ ಸೂಚನೆ ಬಂತಂತೆ, ನಾನೇ ಸ್ವಯಂ ಬೃಂದಾವನದೊಳಗಡೆ ಹೋಗಿದ್ದೀನಿ ಅಂತ. ಅಲ್ಲಿ ಮೃತ್ತಿಗೆನೇ ಇಲ್ಲ, ಮಂತ್ರಾಕ್ಷತೆನೇ ಇಲ್ಲ, ರಾಯರ ಸ್ವಯಂ ಹೋಗಿದ್ದಾರೆ. ಸರಿ ಆಯ್ತು, ಏನು ಬೇಡಪ್ಪ, ನಿಮ್ಗೆಲ್ಲ ಬಿಚ್ಚಾಲೆ ಗೊತ್ತಲ್ವಾ. ಬಿಚ್ಚಾಲೆಲ್ಲ 12 ವರ್ಷ ಇದ್ರು ಮಂತ್ರಾಲಯ ಪ್ರಭುಗಳು. ಹೊರಟರು, ಬೃಂದಾವನಸ್ಥರೆಲ್ಲ ಆಯ್ತು. ಅಪ್ಪಣ್ಣಾಚಾರ್ಯ ಒಂದು ಸೂಚನೆ ಕೊಟ್ಟರು, ನಾನು ಇಲ್ಲೇ ಇರ್ತೀನಿ ಒಂದು ರೂಪದಿಂದ. ಶ್ರೀಪಾದರಾಜರು ನೆಟ್ಟಿರುವಂಥ ಅಶ್ವತ್ಥ ವೃಕ್ಷ, ಅದು ರಾಯರಿಂದ ಇದೆಯಲ್ಲ, ಶ್ರೀಪಾದರಾಜರು ನೆಟ್ಟಂಥದ್ದು. ಆ ಅಶ್ವತ್ಥ ವೃಕ್ಷದ ಕೆಳಗಡೆ ನಾವು ಇರ್ತೀವಿ, ಜ್ಞಾನ ಯಜ್ಞವನ್ನು ಮಾಡಿಕೊಂಡು ಏಕಶಿಲಾ ಬೃಂದಾವನ ಮಾಡೋದು. ಅಪ್ಪಣ್ಣಾಚಾರ್ಯ ಕೇಳಿದಂತೆ ಮಂತ್ರಾಲಯಕ್ಕೆ ಹೋಗಿ, ಯೋಗೀಂದ್ರ ಸ್ವಾಮಿ ನೀವು ಮೃತಿಗೆ ಕೊಡಿ, ನಾವು ಪ್ರತಿಷ್ಠಾಪನೆ ಮಾಡಿ. ರಾಯರ ಸ್ವಪ್ನದಲ್ಲಿ ಬಂದು ಅಂದ್ರಂತೆ, ನಾನೇ ಸ್ವಯಂ ಬಂದಿದ್ದೀನಿ, ನನ್ನ ತಲೆ ಮೇಲೆ ಮಣ್ಣಾಕ್ತೀಯ ಅಂದ್ರಂತೆ. ಏನ್ರಿ ಹೇಳೋಣ, ರಾಯರು ಕರೆದ್ರೆ ಬರ್ತಾರೆ, ರಾಯರು ಕರೆದ್ರೆ ಬರ್ತಾರೆ. ಆದರೆ ಅಂಥ ಯತಿಗಳನ್ನು ನಾವು ಹೇಗೆ ಉಪಾಸನೆ ಮಾಡ್ತೀವಿ? ಯತಿ ಅನ್ನೋದು ಬೆಂಕಿ ಇದ್ದಾಗಂತೆ. ಯತಿಗಳು ಬೆಂಕಿ, ನಾವೆಲ್ಲ ಮುಟ್ಲಿಕ್ಕಾಗಲ್ಲ. ಅವರು ಬೃಂದಾವನ ಅನ್ಕೊಂಡಿದ್ದೀವಿ, ನಾವು ಮುಟ್ತಾ ಇದ್ದೀವಿ ಅಂತ. ನಾವು ಹತ್ರ ಹೋದರೆ 10 ಹೆಜ್ಜೆ ಹಿಂದೆ ಹೋಗ್ತಾರೆ. ಯಾಕಂದ್ರೆ ನಮ್ಮ ಪಾವಿತ್ರತೆ ಆಗಿದೆ. ನಾವು ಮಡಿ ಉಟ್ಕೊಂಡು ಬಂದರೆ ನಮ್ಮ ಮಡಿಯಿಂದ ರಾಯರು ಶುದ್ಧಿ ಆಗ್ತಾರ, ನಾವು ಉಟ್ಕೊಳ್ಳೋ ಪಂಚೆಯಿಂದ ರಾಯರು ಶುದ್ಧಿ ಆಗ್ತಾರೆ. ಅವ್ರು ಕೊಟ್ಟು ನಾವು ಶುದ್ಧಿ ಆಗ್ಬೇಕಾ? ಅವರು ಅಷ್ಟು ಶುದ್ಧಿ ಇದಾರಲ್ಲ, ನಾನು ಅವ್ರ ಹತ್ರ ಅಶುದ್ಧವಾಗಿ ಹೋಗ್ಬಾರ್ದು ಅಂತ ನಾವು ಮಡಿ ಮಾಡ್ಬೇಕಷ್ಟೇ. ನಮ್ಮ ಮಡಿಯಿಂದ ರಾಯರೇನು ಶುದ್ಧಿ ಆಗಲ್ಲ. ಅಂತ ರಾಯರನ್ನು ನಾವು ಮುಟ್ತೀವಲ್ಲ, ಹೇಗೆ ಸಾಧ್ಯನಾ? ಬೆಂಕಿಯವರು, ಅವರ ಸಾಧನೆ ಹೇಗೆ ಅಂತಂದರೆ ಅಗ್ನಿ ಇದ್ದಾಗಂತೆ, ನಮ್ಮ ಸಾಧನೆ ಹೇಗೆ ಅಂದರೆ ನೀರಿದ್ದಾಗಂತೆ ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರಗಳು. ಹೇಗೆ ಅಂತಂದರೆ ಅಗ್ನಿ ಅಂತಂದರೆ ಜಗತ್ತಲ್ಲಿ ನೋಡಿ, ಯಾವುದಾದ್ರೂ ಊರ್ಧ್ವಮುಖವಾಗಿ ಚಲಿಸುತ್ತಾ? ನೀರು ಕೆಳಗಿಂದ ಮೇಲೆ ಹೋಗುತ್ತಾ? ಗಾಳಿ ಅಡ್ಡಡ್ಡವಾಗಿ ಚಲಿಸುತ್ತೆ ಅಲ್ವಾ? ಪೃಥ್ವಿ ಅದು ಜಡದಂತೆ ಇದೆ, ಗಾಳಿ ಜೊತೆ ಸೇರಿದ್ರೆ ಸಂಚಾರ ಮಾಡುತ್ತೆ ಪಂಚಭೂತಗಳಲ್ಲಿ. ಆಕಾಶ ಅದು ಮೇಲೆ ಇದೆ, ಅದು ಅಲ್ಲೇ ಅಡ್ಡವಾಗಿ ಸಂಚಾರ ಮಾಡುತ್ತೆ. ಅಗ್ನಿ ಊರ್ಧ್ವಮುಖವಾಗಿ ಮಾಡುತ್ತೆ. ಅದಕ್ಕೆ ಎಲ್ಲಿಂದ ಇದೆ ಬಂದ ಶಕ್ತಿ? ಕರೆಕ್ಟಾ? ಯೋಚನೆ ಮಾಡಿದೀವ ಇದನ್ನ? ಒಂದೇ ಒಂದು ಅಗ್ನಿ ಅನ್ನೋದು ಮಾತ್ರ ಊರ್ಧ್ವಮುಖ ಅಂತ ಸಾಧನೆ ಇರೋದಕ್ಕೆ ಅವರು ಅಗ್ನಿಮುಖವಾಗಿ ಚಲಿಸ್ತಾರೆ, ಅವರು ಊರ್ಧ್ವಮುಖವಾಗಿ ಚಲಿಸ್ತಾರೆ. ನಾವು ನೀರ್ ತರ, ನಮ್ಮ ಸಾಧನೆ ಹೇಗೆ ಅಂತಂದ್ರೆ ಫಾಲ್ಸ್ ತರ ಕೆಳಗೆ ಬೀಳುತ್ತೆ. ಕೆಳಗೆ ಬೀಳುವಂಥ ಜನ ಮೇಲಿರುವಂಥವ್ರನ್ನ ಮುಟ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ರಾಯರಂತಾರೆ, ಆಯ್ತು ಬಾಪ ಕಂದ, ನಿನಗೆ ಮಾಡಬೇಕಾ ಬಾ. ರಾಯರನ್ನ ಪೂಜೆ ಮಾಡೋರನ್ನ ರಾಯರು ಯಾವ ರೀತಿ ನೋಡ್ತಾರೆ ಅಂತ ಗೊತ್ತಾ? ತನ್ನ ಮಗನಂತೆ ಮೊಮ್ಮಗನಂತೆ ನೋಡ್ತಾರೆ. ನಾವು ಎಷ್ಟೋ ಸರಿ ಕಾಲು ತಾಕಿಸ್ತೀವಿ, ನಮ್ಮ ಕಾಲು ಉಗುರು ಕಾಣಿಸ್ತಿರುತ್ತೆ ರಾಯರಿಗೆ, ನಮ್ಮ ನೆರಳು ಬೀಳುತ್ತೆ. ದೊಡ್ಡವ್ರ ನೆರಳಲ್ಲಿ ನಾವಿರಬೇಕು, ನಮ್ಮ ನೆರಳು ಅವ್ರ ಮೇಲೆ ಬಿದ್ದರೂ ಕೂಡ ಯತಿಗಳಿಗೆ ಅದು ಮೈಲಿಗೆನೆ. ಮತ್ತೆ ಅವರನ್ನು ಹೇಗೆ ಉಪಾಸನೆ ಮಾಡೋದು? ಸನ್ಯಾಸ ಧರ್ಮ ಹೇಗೆ ಅಂತ ರಾಯರು ಅಂತಾರೆ, ಎಂಥ ಕ್ಷಮಾ ಸಮುದ್ರರು ರಾಯರು ಅಂತಂದ್ರೆ ಲೋಕದಲ್ಲಿ ಅಂಥ ಕ್ಷಮಾ ಸಮುದ್ರದಲ್ಲಿ ಯಾರೂ ಇಲ್ಲ. ಅಂಥ ಕ್ಷಮಾ ಸಮುದ್ರರು ಮಂತ್ರಾಲಯಕ್ಕೆ ಎಷ್ಟು ತಪ್ಪು ಮಾಡಿದ್ರು ಕೂಡ ಶಾಂತಿಯಿಂದ ಇದ್ದು 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 ನಮ್ಮನ್ನು ಉದ್ಧಾರ ಮಾಡ್ತಿದ್ದಾರೆ. ಅದಕ್ಕೆ ದೊಡ್ಡವರು ಹೇಳ್ತಾ ಇದ್ದಾರೆ, ಸ್ವಾಮಿ ಯಾರ್ಯಾರನ್ನೋ ಕಂಡಿ ಬೇಡದ್ನಲ್ಲ ಅವರೆಲ್ಲ ಹೇಗೆ ಗೊತ್ತಾ? ಅವರೆಲ್ಲ ಹೇಗೆ ಅಂತಂದರೆ ಒಂದು ದಿನ ಫಲ ಕೊಡ್ತಾರೆ, 2ನೇ ದಿನ ನಾವು ಸೇವೆ ಮಾಡಲಿಲ್ಲ ಅಂತಂದರೆ ಗೆಟ್ ಔಟ್ ಅಂತಾರೆ. ಆದರೆ ನೀವು ಹಾಗಲ್ಲ. ನಿಮ್ಮ ದರ್ಶನ ಒಂದ್ಸರಿ ಮಾಡಿರ್ತೀವಿ, ಮಂತ್ರಾಕ್ಷತೆ ಒಂದ್ಸರಿ ತೊಗೊಂಡಿರ್ತೀವಿ, 10 ವರ್ಷ ಬಿಟ್ಟು ರಾಯರ ಸ್ಮರಣೆ ಮಾಡಿಬಿಡಿ. 10 ವರ್ಷ ಬಿಟ್ಟರು ರಾಯರು ಹೇಳ್ತಾರೆ, ಈ ಜೀವಿ ನನಗೆ ಸಂಬಂಧಪಟ್ಟವನು, ಅವನ್ನ ನಾವು ಉದ್ಧಾರ ಮಾಡ್ತೀನಿ ಅಂತ. ಅಂಥವ್ರು ಜಗತ್ತಲ್ಲಿ ರಾಯರೊಬ್ಬರೇ ರೀ ಅಂತವ್ರು. ಇವತ್ತು ಲೋಕದಲ್ಲಿ ಕನಕದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ರಾಯರ ಜೀವನ ಚರಿತ್ರೆ ತಿಳ್ಕೊತಾ ಅನೇಕ ತತ್ವಗಳನ್ನು ತಿಳ್ಕೋಬೇಕು. ಕನಕದಾಸರ ಕಡೆ ಹೇಳ್ತಾರೆ, ಕಣಿಯ ಹೇಳ ಬಂದೆ ನಾನು. ಅಲ್ಲಿ ಹೇಳುವಾಗ ಹೇಳ್ತಾರೆ, ಜಕ್ಕಣಿಯರು ಮಸಣಿಯರು ಎಂತೆಂಥ ದೇವತೆಗಳೆಲ್ಲ ಇದಾರಲ್ಲ ಹೊರಗಡೆ. ಇವತ್ತು ಆ ದೇವತೆಗಳೇ ಅಂತೆ ಅಬ್ಬರ, ಎಲ್ಲ ಹೊಸಕೋಟೆ ಇದೆಯಂತೆ, ಇನ್ನೊಂದು ಎಲ್ಲೆಲ್ಲೋ ಇದೆಯಂತೆ. ಪ್ರಾಚೀನ ದೇವತೆಗಳೆಲ್ಲ ಗೌಣ ಆಗ್ಬಿಟ್ರು. ಇವತ್ತು ಇವನಿಗೆ ಸಿಕ್ತಂತೆ ಯಾವುದು ದೇವರು, ಅದಕ್ಕೇನೇನೋ ದೇವಸ್ಥಾನಗಳಂತೆ, ಅಲ್ಲೇನೋ ಒಂದು ಮಾಡ್ತಾರಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಥ ದೇವತೆಗಳನ್ನ ನಂಬಿ ಮೋಸ ಹೋಗ್ಬೇಡ್ರಿ. ಅಂಥ ದೇವತೆಗಳಿಗೆ ಬೆತ್ತಲು ಮಾಡಿಕೊಂಡು ಬೇವಿನ ಸೊಪ್ಪೆಲ್ಲ ಸುತ್ಕೊಂಡು ಹೋದ್ರೆ ನಿಮ್ಗೇನು ಮೋಕ್ಷ ಸಿಗುತ್ತಾ? ಅಜ್ಞಾನಕ್ಕೆ ಹೋಗ್ತೀರಾ. ಮೋಕ್ಷ ಕೊಡೋ ಸ್ವಾಮಿ ಆ ಪರಮಾತ್ಮ ಒಬ್ಬನೇ ಅಂತ ಕನಕದಾಸರು ಹೇಳ್ತಿದ್ದಾರೆ. ಹಾಗಾಗಿದ್ದು ಏನಕ್ಕೆ ಅವ್ರು ಕನ್ನಡದಲ್ಲಿ ಅಷ್ಟು ಸುಲಭವಾಗಿ ಹೇಳೋದು ಅಂತಂದರೆ ರಾಯರು ಹೇಳಿದಂಥ ಮಾತೆ.
ರಾಯರು ಅದನ್ನೇ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ತಪ್ಪು ದಾರಿಗೆ ಹೋಗ್ಬಿಡಿ. ತಪ್ಪು ದಾರಿಗೆ ಹೋದ್ರೂ ಎಳ್ಕೊಂಬರುವಂಥ ಸಾಮರ್ಥ್ಯ ಆ ಮಂತ್ರಾಲಯ ಪ್ರಭುಗಳಲ್ಲಿದೆ. ಅಂತ ಮಂತ್ರಾಲಯ ಪ್ರಭುಗಳ ಒಂದು ಆರಾಧನಾ ಪರ್ವಕಾಲದಲ್ಲಿ ಆ ರಾಘವೇಂದ್ರ ವಿಜಯ ಅವರ ವೈಭವಗಳನ್ನು ಇನ್ನೂ ಅಧಿಕವಾಗಿ ಚಿಂತನೆ ಮಾಡೋಣ ಅಂತ ರಾಘವೇಂದ್ರ ಸ್ವಾಮಿಗಳು ನಮಗೂ ನಿಮಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.